ಮಹಾತ್ಮರ ಜೀವನ ದರ್ಶನ ಮಾಲಿಕೆಯಲ್ಲಿ ತಾವೆಲ್ಲ ಶರಣಬಸವರ ಅರಳ ಗುಂಡಿಗೆಯಲ್ಲಿನ ಅವರ ಜೀವನವನ್ನು ಕೇಳ್ತಾ ಇದ್ದೀರಿ. ಶರಣಬಸವರು ಅಂತಃಕರಣ ಪೂರಿತವಾಗಿ ತಮ್ಮನ್ನೇ ಕೊಲ್ಲಲಿಕ್ಕೆ ಬಂದಿರತಕ್ಕಂಥ ಕಟುಕರನ್ನು ಉದ್ಧರಿಸಿ ಅವರಿಗೆ ಧನ ಸಂಪದವನ್ನು ಕೊಟ್ಟು ಆಶೀರ್ವಾದ ಮಾಡಿದರು ಅನ್ನುವಂಥ ವಿಷಯ ನಿನ್ನೆ ದಿನ ತಾವೆಲ್ಲ ಕೇಳಿದಿರಿ. ಎಲ್ಲರ ಕುಟುಂಬದೊಳಗೆ ರೂಢಿ ಒಳಗೆ ಹೇಳ್ತಾರಲ್ಲ, ಎಲ್ಲರ ಮನೆಯ ದೋಷೆ ತೂತೆ ಅಂತ ತಿಳ್ಕೊಂಡು, ಹಾಗ ಶರಣ ಇರಲಿ, ಸಂತ ಇರಲಿ, ಮಹಾತ್ಮನಿರಲಿ, ಯಾರಿದ್ದರೂ ಕೂಡ ಮನೆ ಅಂದಾಗ ಸಮಸ್ಯೆ ಎಲ್ಲರ ಮನೆಯೊಳಗಿರುವೆ. ಸಮಸ್ಯೆ ಇಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಮನೆಯೇ ಸಿಗುವುದಿಲ್ಲ. ಹಾಗ ಆ ಸಮಸ್ಯೆ ಶರಣ ಬಸಪ್ಪನವರ ಮನೆಯೊಳಗೂ ಕೂಡ ಬಂಧದ ಅನ್ನುವಂಥ ವಿಷಯ ನಿನ್ನೆ ದಿನ ತಾವೆಲ್ಲ ಕೇಳಿರಿ. ಅದೇನು ಸಮಸ್ಯೆ, ಏನು ಬಂದಿತ್ತು ಸಮಸ್ಯೆ ನಿನ್ನೆ ಶರಣರ ಮನೆಯೊಳಗೆ? ಏನು ಬಂದಿತ್ರಿ? ಬ್ಯಾರೆ ಆಗೋದು, ಹೌದಲ್ಲ? ಹಾಂ, ಅದಕ್ಕೆ ಹೇಳ್ರಿ, ಹೇಳಕ್ಕೇನದ. ಹಾಂ, ಶರಣ ಬಸಪ್ಪನ ತಮ್ಮನಾಗಿರ್ತಕ್ಕಂಥ ಆತ ಹೆಂಡತಿಯ ಮಾತನ್ನು ಕೇಳಿ ಅಣ್ಣಗ ಪಾಲ ಕೇಳ್ದ. ಪಾಲವನ್ನು ಕೇಳಿದಾಗ ಶರಣ ಬಸಪ್ಪನವರು ನಮ್ಮಂಗ ನಿಮ್ಮಂಗ ಊರಾಗ 4 ಮಂದಿ ಕೂಡಿಸಿ ನಮ್ಮ ತಮ್ಮ ನನಗೆ ಪಾಲ ಕೇಳಿನಂತೇಳಿ ನ್ಯಾಯ ಮಾಡಿಸಿ ಹಂಗೇನೂ ಮಾಡಲಿಲ್ಲ. ಒಂದು ಮಾತನಾಗಂತಾರಪ್ಪ, ನಂದು ನಿಂದು ಅನ್ನೋದೇನದ ಇಲ್ಲಿ, ನಿನಗೇನು ಬೇಕೋ ಎಲ್ಲ ತಗೋ, ನೀ ಬಿಟ್ಟಿದ್ದು ನನಗಿರಲಿ ಅಂತ ಹೇಳಿಬಿಟ್ರು. ನೀ ಬಿಟ್ಟಿದ್ದು ನನಗಿರಲಿ ಅಂತ ಹೇಳಿಬಿಟ್ರು. ಸಿಕ್ಕಿದ್ದೆ ಚಾನ್ಸ್ ಅಂತ ತಿಳ್ಕೊಂಡು ದೊಡ್ಡಪ್ಪನ ಹೆಂಡತಿ ಏನು ಮಾಡಿದಳು ಅಂದರೆ, ಗಂಡಗೆ ಒಳಗೆ ಕರ್ಕೊಂಡು ಹೋಗಿ ಹೇಳ, ನಿಮ್ಮ ಅಣ್ಣ ಈ ಚಾನ್ಸ್ ಕಳ್ಕೊಳ್ಳೋದು ಬೇಡ, ಈ ಚಾನ್ಸ್ ಕಳ್ಕೊಳ್ಳೋದು ಬೇಡ, ಏನೇನು ಚಲೋ ಅದಾವ ಎಲ್ಲ ನಮಗಿರಲಿ, ಏನೇನು ಕೆಲಸಿಗೆ ಬರಲಾರ್ದದಾವ ಎಲ್ಲ ಅವನಿಗೆ ಬಿಟ್ಟು ಬಿಡೋನು, ಚಲೋ ಜಮೀನು ನಾವು ತೊಗೊಳೋನು, ಚಲೋ ಮನೆ ನಾವು ತೊಗೊಳೋನು, ಬಂಗಾರ ವಸ್ತು ಒಡವೆಗಳೆಲ್ಲ ನಮಗಿರಲಿ, ಚೀಲ ತುಂಬಿಟ್ಟಿದ ಕಾಳು ಕಡಿಗಳೆಲ್ಲ ನಮಗಿರಲಿ, ಬಾಂಡೆ ಕೊಂಡೆ ಎಲ್ಲ ಚಲೋ ಹೊಸವು ನಮಗಿರಲಿ, ಹರಕಲ್ಲು ಮುರಕಲ್ಲು ಏನದವ ಅವನಿಗೆ ಬಿಡೋನು. ಅವ ಏನು ಹೇಳ್ತಾನೆ, ಹೆಂಡ್ತಿ ಏನು ಹೇಳ್ತಾಳೆ ಅದಕ್ಕೆ ಇವ ಹೆಂಗೆದ್ದಂದ್ರೆ, ಹ್ಞೂ ಅಲ್ಲಾರೇ ಭಾಗ ಇಲ್ಲ, ಹ್ಞೂ ಅಲ್ಲಿಕಂದ್ರೆ ಹೆಟ್ಟೆ ಬಿಡ್ತಾಳೆ ಆಕಿ. ಹಾಂ, ಆಟ ಗಟ್ಟಮಣಿಗಿತ್ತೇರಿ ಇರ್ತಾರೆ ಹೆಂಡ್ರು ಒಬ್ಬೊಬ್ಬರು, ನೀವ್ಯಾರು ಅಲ್ಲ, ಮತ್ತು ನೀವ್ಯಾರು ಹೆಟ್ಟುವುದಿಲ್ಲ. ಹಾಂ, ಹೇಳಿಬಿಟ್ಲಕ್ಕಿ. ಹೀಗೆಲ್ಲ ಹೇಳಿಬಿಟ್ಟಾಗ ಇದೇ ಚಾನ್ಸ್ ಅಂತ ತಿಳ್ಕೊಂಡು ಪಾಲ ನಂದು ಅಂತ ಬಡದಾಡಿ ಪಾಲ ತಗೊಳಕ್ಕೆ ನಿತ್ತಾಳೆ ಹೆಣ್ಣುಮಗಳು. ಮನೆಯೊಳಗಿರ್ತಕ್ಕಂಥ ಬಾಂಡೆ ಕೋಂಡೆ ಮೊದಲು ಮಾಡಿಕೊಂಡು ಎತ್ತ ಚಲೋ ಕುಂಟಿ ಕೂರಿಗೆ ಎಲ್ಲನೂ ಕೂಡ ತಾನಿಟ್ಟುಕೊಂಡಳು. ಒಳ್ಳೆಯ ಭೂಮಿ ಏನದ, ಒಳ್ಳೆಯ ಫಲವತ್ತಾದ ಭೂಮಿ ತಾನಿಟ್ಟುಕೊಳ್ಳೋದು ಮಾಡಿದಳು. ಕರಿಕಿ ದಡ್ಡ ಹತ್ತಿರ್ತಕ್ಕಂಥ ಹಾಳು ಜಮೀನನ್ನು ಶರಣ ಬಸಪ್ಪನಿಗೆ ಕೊಡುವುದನ್ನು ಮಾಡಿದಳು. ಒಳ್ಳೆಯ ಮನೆ ತಾವಿಟ್ಟುಕೊಂಡ್ರು, ಮುರುಕಲ ಮನೆ ಶರಣ ಬಸಪ್ಪ ಕೊಟ್ಟರು. ಒಳ್ಳೆಯ ಎತ್ತಗಳು ತಮಗೆ, ಹೈನು ಕೊಡ್ತಕ್ಕಂಥ ಆಕಳುಗಳು ತಮಗೆ, ಕಾಲ ಮುರುಕ ಎತ್ತ ಕಾಲ ಮುರುಕ ಆಕಳುಗಳು, ಹೈನಿಲ್ಲಾರದು ಬರಡು ಜಾನುವಾರು ಇವರು ಪಾಲಿಗೆ. ಎಲ್ಲ ಬಡ ಪಾಲ ಮಾಡಿಬಿಟ್ರು. ಆದಯ್ಯ ಮಡಿಯಮ್ಮನವ್ರ ಮನಸ್ಸಿಗೆ ನೋವು ಅಲಕತ್ತು, ಅನ್ಯಾಯ ಅಲಕತ್ತದ ಶರಣ ಬಸಪ್ಪಗಂತ ತಿಳ್ಕೊಂಡು. ಹೆತ್ತ ಕರಳು ಅನ್ಯಾಯ ಅಲಕತ್ತದ. ಎಲ್ಲಾನು ಪಾಲ ಮಾಡ್ಲಿಕ್ಕತ್ತಾರಲ್ಲ, ಎಲ್ಲಾನು ಪಾಲ ಮಾಡಿದಾಗೆ ತಾಯಿ ತಂದೆ ಯಾರ ಬಳಿ ಹೋಗ್ಬೇಕು? ತಾಯಿ ತಂದೆ ಯಾರ ಹತ್ರ ಹೋಗಬೇಕು? ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಜನ್ಮಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ತಂದೆ ನಮ್ಮನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ದೊಡ್ಡವರನ್ನು ಮಾಡಿ ಏನಾದರೂ ಮುಂದೆ ಮಗ ನಮ್ಮ ಜೀವನಕ್ಕೆ ಆಧಾರ ಆದಂತ ತಿಳ್ಕೊಂಡು ಸಾವಿರಾರು ಕನಸು ಕಟ್ಟಿಕೊಂಡು ಕುಳಿತಿರ್ತಕ್ಕಂಥ ತಾಯಿ ತಂದೆಯರು ಆಸ್ತಿ ಪಾಲ ಮಾಡುವಾಗ ಮಕ್ಕಳಿಗೆ ಭಾರ ಆಗಿಬಿಡ್ತಾರೆ. ಭಾರ ಎಲ್ಲಾನು ಹಂಚ್ಕೊಂತಾರೆ, ಎಲ್ಲಾನು ಚಲೋದು ಬೇಕು ಅಂತಾರೆ. ತಾಯಿ ತಂದೆ ನನ್ನ ಹತ್ರ ಇರಲಿ ಅಂತ ತಿಳ್ಕೊಂಡು ಎದೆ ಮುಟ್ಟಿ ಹೇಳ್ತಕ್ಕಂಥ ಮಕ್ಕಳು ಭಾಳ ಕಡಿಮೆ ಆಗಕತ್ತಾರೆ. ಸಮಾಜದೊಳಗೆ ಭಾಳ ಕಡಿಮೆ ಆಗಕತ್ತಾರೆ.
ಮುಪ್ಪಿನ ವಯಸ್ಸಿನೊಳಗೆ ಎಲ್ಲಿಗೆ ಬಂದದ ಪರಿಸ್ಥಿತಿ ಅಂತ ತಿಳ್ಕೊಂಡು ಕೇಳಿದ್ರೆ ಗಂಡ ಹೆಂಡತಿಯ ಅವಶ್ಯಕತೆ ಕೇವಲ ವಯಸ್ಸಿದ್ದಾಗ ಮಾತ್ರ ಅಲ್ಲ, ನಿಜವಾದ ಗಂಡ ಹೆಂಡರ ಅವಶ್ಯಕತೆ ಯಾವಾಗ ಬೀಳ್ತದ ಅವ್ರಿಗಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರ ಆಸರೆ ಯಾವಾಗ ಬೇಕು ಅವ್ರಿಗಂತ ತಿಳ್ಕೊಂಡು ಕೇಳಿದಾಗ ವಯಸ್ಸಾದ ಮುಪ್ಪಿನ ಕಾಲಕ್ಕೆ ಒಬ್ಬರಿಗೊಬ್ಬರು ಜೊತೆಗಾತಿಯಾಗಿರಬೇಕಾಗಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರ್ತದೆ. ಅದ ಪ್ರಸಂಗದೊಳಗೆ ಏನಾಗಿ ಬಿಡ್ತದಂದ್ರೆ ಮಕ್ಕಳು ಪಾಲ ಮಾಡ್ಕೊಳ್ಳೋ ಮುಂದೆ ಒಬ್ಬ ತಾಯಿ ಕರ್ಕೋತಾನೆ, ಒಬ್ಬ ತಂದೆ ಕರ್ಕೋತಾನೆ. ಮಕ್ಕಳ ಸಲುವಾಗಿ ಸಾವಿರಾರು ಹರಕೆ ಹೊತ್ತು ಕಷ್ಟ ಕಾರ್ಪಣ್ಯಗಳನ್ನು ಪಟ್ಟು ಮಕ್ಕಳ ಸಂಸಾರ ನೋಡಬೇಕಂತ ತಿಳ್ಕೊಂಡು ಮಕ್ಕಳ ಮದುವೆ ಮಾಡಿ ಮೊಮ್ಮಕ್ಕಳನ್ನು ಆಡಿಸಿ ಖುಷಿ ಪಡಬೇಕಾಗಿರ್ತಕ್ಕಂಥ ಜೀವಿಗಳು ಈ ಮಕ್ಕಳಿಗೆ ಜೋಡಿ ಮಾಡ್ತಾರೆ, ತಾವು ಈ ಜೋಡಿಯಾಗಿ ಬಿಡ್ತಾರೆ. ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತದೆ. ಭಾರಾಗವರವರೇ ಬ್ಯಾರೆ ಆಗೋ ಮುಂದೆ ಎಲ್ಲದರಾಗೂ ಪಾಲ ಕೇಳ್ತೀವಿ, ಎಲ್ಲನೂ ಕೇಳ್ತೀವಿ. ತಾಯಿ ತಂದೆ ಕಿಮ್ಮತ್ತು ಕಟ್ತೀವಿ. ಏಟು ಕಟ್ತೀವಿ ಅವರಿಗೆ ತಾಯಿ ತಂದೆ ಕಿಮ್ಮತ್ತು? ಸಮಾಜದಾಗ 4 ಮಂದಿ ಕೊಡಿ ಕಿಮ್ಮತ್ತು ಕಟ್ತಾರೆ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ 2 ಜೀವ ಅದಾವ, 1-2 ಚೀಲ ಜೋಳ, 2 ಚೀಲ ಗೋಧಿ, ವರ್ಷಕ್ಕೊಂದು ಜೊತೆ ಬಟ್ಟೆ, ಮುಗೀತು. ಇಷ್ಟ ಕಿಮ್ಮತ್ತು ಅವರು ಜನ್ಮ ಕೊಟ್ಟ ತಾಯಿ ತಂದಿದ್ದು. ಇಷ್ಟನ್ನು ಪಡ್ಕೊಳ್ಳೋಕೆ ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು ರೀ ಅವರು? ಇಷ್ಟನ್ನು ಪಡ್ಕೊಳ್ಳೋಕೆ ವಯಸ್ಸಾದಾಗ 4 ಚೀಲ ಕಾಳ, 1 ಜೋಡು ಬಟ್ಟಿಗಾಗಿ ಮಕ್ಕಳ ಸಲುವಾಗಿ ಇಷ್ಟ್ಯಾಕೆ ಕಷ್ಟಪಡಬೇಕಾಗಿತ್ತು? ಹುಟ್ಟುವಾಗನೇ ಆ ಮಕ್ಕಳಿಗೆ ಏನಾದರೂ ಮಾಡಿ ಬಿಟ್ಟಿದ್ರೆ ಮುಂದೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲ ಅವರಿಗೆ. ಎಷ್ಟೋ ತಾಯಿ ತಂದೆ ಮನದಾಗ ವಿಚಾರ ಬಂದಿರ್ತದೆ, ಎಷ್ಟೋ ತಾಯಿ ತಂದೆ ಮನ ನೊಂದಿರ್ತದೆ. ಮಕ್ಕಳಿಗೆಲ್ಲಾನು ಬೇಕು, ತಾಯಿ ತಂದೆ ಮಾತ್ರ ಬೇಡ. ಒಂದು ಮಾತು ಹೇಳ್ತೀನಿ, ಸಮಾಜದೊಳಗೆ ಯುವಕರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ನಾನು. ಯಾವ ಮನೆ ಒಳಗೆ ತಾಯಿ ತಂದೆ ಕಣ್ಣೀರು ಹಾಕ್ತಾ ಇರ್ತಾರೋ, ಯಾವ ಮನೆ ಒಳಗೆ ತಾಯಿ ತಂದೆ ಮನದೊಳಗೆ ಮಕ್ಕಳನ್ನು ಶಪಿಸ್ತಾ ಇರ್ತಾರೋ, ಆ ಮನೆ ಒಳಗೆ ಆ ಮಕ್ಕಳು ಎಂದೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜೀವಂತ ದೇವರು ಒಂದ್ರ ಜನ್ಮ ಕೊಟ್ಟ ತಾಯಿ ತಂದೆ ಅದಾರೆ. ತಾಯಿಗೆ ತಂದೆಗೆ ಆರಾಮ್ ತಪ್ಪಿದ್ರೆ ನಮಗೆ ಪುರುಸತ್ತಿರೋದಿಲ್ಲ. ತಾಯಿಗೆ ತಂದೆಗೆ ಆರಾಮ್ ತಪ್ಪದ ತಮ್ಮ ದವಾಖಾನೆ ಕರ್ಕೊಂಡು ಹೋಗೋ, ಗುಳಿಗೆ ತಂದು ಕೊಡು ಅಂದ್ರೆ ಪುರುಸತ್ತಿರೋದಿಲ್ಲ. ಅದೇ ಹೆಂಡ್ರ ಮಕ್ಕಳಿಗೆ ಆರಾಮ್ ತಪ್ಪದಂದ್ರೆ ಇದ್ದ 100 ಕೆಲಸ ಬಿಟ್ಟು ಗಾಡಿನೋ ಕಾರು ತಗೊಂಡು ದೊಡ್ಡ ದವಾಖಾನೆ ಕರ್ಕೊಂಡು ಹೋಗುವಟ್ಟು ಪುರುಸತ್ತ ನಮಗಿರ್ತದೆ. ಸಮಾಜದೊಳಗೆ ಹಿಂಗೆ ಬೆಳವಣಿಗೆ ಆಗಕತ್ತದೆ. ಇದು ಒಳ್ಳೆಯ ಬೆಳವಣಿಗೆ ಎಲ್ಲ. ಗೊತ್ತಿಲ್ಲ, ನಮ್ಮ ಯುವಕರಿಗೆ ಗೊತ್ತಿಲ್ಲ. ಮರೆತು ಬಿಟ್ಟರೆ ತಾಯಿಯ ಕಷ್ಟ ಮರ್ತಾರೆ, ತಂದೆಯ ಕಷ್ಟ ಮರ್ತಾರೆ. ತಾಯಿ ಜನ್ಮ ಕೊಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಾಳ, ತಂದೆ ನಮ್ಮನ್ನು ದೊಡ್ಡವ ಮಾಡಬೇಕಾಗಿದ್ರೆ ಎಷ್ಟು ಕಷ್ಟಪಟ್ಟಾನ. ಅವರು ಪಟ್ಟ ಕಷ್ಟ, ಅವರ ಶ್ರಮದ ಫಲ ಇವತ್ತು ನಾವು ಒಂದು ಹುದ್ದೆ ಒಳಗೆ ಇದ್ದೀವು ಅನ್ನೋದ ಮರ್ತು ಬಿಟ್ಟಿರ್ತಾರೆ. ಮಕ್ಕಳು ಮರ್ತ ಬಿಟ್ಟಿರ್ತಾರೆ. ಇನ್ನೂ ಒಂದು ಮರ್ತಿರ್ತಾರೆ ಅವರು. ಇವತ್ತು ನಾವೇನು ನಮ್ಮ ತಾಯಿ ತಂದೆಗೆ ಮಾಡಾಕತ್ತೀವಿ, ನಾಳೆ ನಮಗಿದು ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ಮರ್ತಿರ್ತಾರೆ. ಇವತ್ತು ನಾವು ನಮ್ಮ ತಾಯಿ ತಂದೆಯನ್ನು ಚೆನ್ನಾಗಿ ನೋಡಿದ್ದೀವಿ ಅಂತಂದರೆ ಮುಂದೊಂದು ದಿನ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ತಾ ಇರ್ತಾವೆ ಜಗತ್ತಿನೊಳಗೆ. ಭಾಳ ಕಷ್ಟದ. ಈಗ ಏನು ಮಾಡಿದ್ರು, ದೊಡ್ಡಪ್ಪನ ಹೆಂಡತಿ ಎಲ್ಲ ಆಸ್ತಿ ತಗೊಂಡ್ಳು, ಚಲೋ ಮನೆ ತಗೊಂಡ್ಳು, ಚಲೋ ಎತ್ತುಗಳು ತಗೊಂಡ್ಳು, ಚಲೋ ಒಕ್ಕಲ್ತನ ಸಾಮಗ್ರಿ ತಗೊಂಡ್ಳು, ಬಂಗಾರ ಬೆಳ್ಳಿ ಏನಿದ್ದು ಎಲ್ಲನೂ ತಾನ ತಗೊಂಡ್ಳು. ಶರಣ ಬಸಪ್ಪನ ಪಾಲಿಗೆ ಏನು ಬಿಟ್ಟಳು ಅಂದರೆ 3 ಕಲ್ಲು ಮನೆ, ವಯಸ್ಸಾಗಿರ್ತಕ್ಕಂಥ ಅತ್ತೆ ಮಾವ, ಕರಿಕಿ ದಡ್ಡ ಹತ್ತಿರ್ತಕ್ಕಂಥ ಹೊಲ ಎಲ್ಲ ಪಾಲ ಮಾಡಿ ಶರಣ ಬಸಪ್ಪಗೆ ಹೇಳ್ತಾಳ, ಬಾಬಾ ಆ ಕರಿಕಿ ದಡ್ಡ ಹತ್ತಿದ ಹೊಲ ನಿಂಬುದು, ಈ 3 ಕಲ್ಲು ಮನೆ ನಿಂಬುದು, ಈ ಅತ್ತೆ ಮಾವ ನಿಂಬುದು ಇಟ್ಟು ಹೇಳಿಬಿಟ್ಲು. ಶರಣ ಬಸಪ್ಪ ಅಂತಾನ, ತಮ್ಮ ನೀ ಇದಿಟ್ಟೆಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ, ಕೊನೆಗಾಲದೊಳಗೆ ತಾಯಿ ತಂದೆಯ ಸೇವೆ ಮಾಡುವ ಭಾಗ್ಯ ಕೊಟ್ಟಿಲ್ಲಪ್ಪ, ಬಹಳ ದೊಡ್ಡ ಮನುಷ್ಯಾನಿ ಅಂತಾರೆ. ಶರಣ ಬಸಪ್ಪ ಬಹಳ ದೊಡ್ಡ ಮನುಷ್ಯಾನಿ ಅಂತಾರೆ. ನನಗೆ ಆಸ್ತಿ ಯಾವುದು ಲೆಕ್ಕಿಕ್ಕಿಲ್ಲ, ಆಸ್ತಿ ಲೆಕ್ಕಿಗೆ ಇಲ್ಲ. ನನಗೆ ತಾಯಿ ತಂದೆ ಸೇವೆ ಮಾಡುವ ಭಾಗ್ಯ ಕೊಟ್ಟಿಲ್ಲಪ್ಪ. ಎಲ್ಲಿ ನೀ ತಾಯಿ ತಂದೆಗೆ ಕರ್ಕೊಂಡು ಹೋಗ್ತೇನೋ ಅಂತ ನನಗೂ ಚಿಂತೆ ಎತ್ತಿತ್ತು. ಸಾಕು, ಕೊನೆಯ ಕಾಲದೊಳಗೆ ನನ್ನ ತಾಯಿ ತಂದೆಯ ಸೇವೆಯನ್ನು ಮಾಡಿ ಅವ್ರ ಆಶೀರ್ವಾದೊಂದು ಸಿಗ್ತದ ಸಾಕು ಅಂತ ತಿಳ್ಕೊಂಡು ಊರು ಜನ ಮಿಡಕಾಕತ್ತಿತ್ತು. ಶರಣ ಬಸಪ್ಪಗೆ ಅನ್ಯಾಯ ಆಗಕತ್ತದೆ. ಪಾಲ ಮಾಡುವಾಗ ಶರಣ ಬಸಪ್ಪನ ತಮ್ಮನ ಹೆಂಡತಿ ಬಹಳ ಮೋಸ ಮಾಡಿದಾಳೆ. ಯಾರ್ಯಾರು 4 ಜನ ಬಂದು ಹೇಳ್ತೇವೆ ಅಂದ್ರೆ ಅವ್ರು ಯಾರಿಗೆ ಅವಕಾಶ ಮಾಡಿ ಕೊಟ್ಟಿರಲಿಲ್ಲ. ಬೇಡ, ನಮ್ಮ ತಮ್ಮಗೆ ನಾನಾ ಹೇಳಿನಿ, ಏನೇ ಬೇಕು ತಗೋ, ನೀ ಬಿಟ್ಟಿದ್ದು ನನಗಂತ ಹೇಳಿನಿ, ಅವ ಏನು ಬಿಟ್ಟನ ಅದ ನನಗಂತ ತಿಳ್ಕೊಂಡು ಅದರೊಳಗೆ ತಮ್ಮ ಜೀವನ ಪ್ರಾರಂಭ ಮಾಡ್ತಾರೆ. ಮನೆ 3 ಕಲ್ಲು ಮನೆ ರಿಪೇರಿ ಮಾಡಿಕೊಂಡ್ರು.
ರಿಪೇರಿ ಮಾಡಿಕೊಂಡು ಇವ್ರ ಮನ್ಯಾಗ ಬಾಂಡೆ ಕೊಂಡೆ ಸಜ್ಜಿಲ್ಲ ಮಂದಿ ಗೊತ್ತಿತ್ತು. ಯಾರ್ಯಾರೋ ಬಂದು ಯಾರು ಬೊಗೋಣೆ ಕೊಟ್ಟರು, ಯಾರು ತೆವಿ ಕೊಟ್ಟರು, ಯಾರ್ಯಾರಿಗೆ ಏನೇನು ಕೊಡೋಕ್ಕೆ ಸಾಧ್ಯ ಅದ ಕೊಟ್ಟು ಶರಣ ಬಸಪ್ಪನಿಗೆ ಅನುಕೂಲ ಮಾಡಿದ್ರು. ಶರಣ ಬಸಪ್ಪ, ಮಾಧಮ್ಮ, ಆದೈನವರು, ಮಡಿಯಮ್ಮನವರು ಮನೆಯಲ್ಲಿ ಸಾಯಂಕಾಲ ಕೂತ್ಕೊಂಡು ಆದೈನವರು ಮಡಿಯಮ್ಮನವ್ರು ಅಂತಾರೆ, ಶರಣ ಎಂಥ ಮನಸ್ಸು ಶರಣನೆಂದು. ಅಲ್ಲೋ, ನೀನು ವಾದ ಮಾಡಿದ್ರೆ, ನೀನು ಬೇಕು ಅಂದಿದ್ರೆ ಎಲ್ಲದರೊಳಗೆ ಸಮಪಾಲು ಸಿಗುತ್ತಿತ್ತು ನಿನಗೆ. ನೀನು ವಾದ ಮಾಡಿದ್ದೀಯತ್ತಂದ್ರೆ, ನಿನಗೆ ಬೇಕು ಅನಿಸಿದ್ರೆ ಎಲ್ಲದರೊಳಗೆ ನಿನಗೆ ಸಮಪಾಲು ಸಿಗ್ತಿತ್ತು. ಎಲ್ಲ ಒಳ್ಳೆಯದನ್ನು ಅವರಿಗೆ ಬಿಟ್ಟು ಹಾಳೆ ಬಿದ್ದಿರೋದನ್ನು ನೀ ತಗೊಂಡು ಬಿಟ್ಟಲ್ಲ, ನಿನ್ನ ಬಾಳುವೆ ಹೆಂಗಿನ್ನ ಅಂತಾರೆ. ತಾಯಿ ತಂದೆ ಶರಣನನ್ನು ಕೂಡಿಸ್ಕೊಂಡು ಕೇಳಕತ್ತಿದ್ದಾರೆ, ಶರಣ ಯಾಕಪ್ಪ ಹಿಂಗ್ಯಾಕೆ ನಿನಗೆ ನೀನು ಅನ್ಯಾಯ ಮಾಡ್ಕೊಂಡು ಬಿಟ್ಟಲ್ಲ ಅಂದಾಗ ಶರಣ ಬಸಪ್ಪ ಅಂತಾನ, ಅಪ್ಪ ಅಮ್ಮ ಕೊಡು ದೇವರ ಬಡುವಿಲ್ಲ, ನಿಮ್ಮ ಸೇವಾ ಮಾಡೋ ಭಾಗ್ಯ ಸಿಕ್ಕದ, ನಿಮ್ಮ ಸೇವೆಯನ್ನು ಮಾಡ್ತಾ ಇರ್ತೀನಿ. ಇದ್ದ ಕರಿಕಿ ದಡ್ಡ ಹತ್ತಿದ ಹೊಲವನ್ನು ನಾನೇ ಸ್ವಚ್ಛ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಒಂದಿರಲಿ ಸಾಕು ಅಂತ ತಿಳ್ಕೊಂಡು ಶರಣ ಬಸಪ್ಪ ಅವರ ಸೇವೆ ಒಳಗೆ ಜಂಗಮ ದಾಸೋಹ ನಿಂದಿರಿಸಿಲ್ಲ, ಅವರು ಸೇವಾ ಮಾಡೋದು ನಿಂದಿರಿಸಿಲ್ಲ. ಇದ್ದಿದ್ರೊಳಗನ ಶುದ್ಧಾಗಿ ಸಂಸಾರ ನಡೆಸ್ಕೊಂಡು ಮುಂದೆ ಹೊಂಟಾನೆ. ಹತ್ತಾರೆ ಎದ್ದು ಸ್ವತಃ ಶರಣ ಬಸಪ್ಪ ಹೊಲದೊಳಗೆ ಕರಿಕಿಯನ್ನು ಕಡಿಯೋದಕ್ಕೆ ಸಿದ್ಧ ಆಗ್ಯಾನ. ಒಳ್ಳೆಯ ಟಿಕಾವು ಮಾಡಿಸಿ ತನ್ನ ಹೆಂಡತಿ ಮಾದಮ್ಮಗೆ ಹೇಳ್ತಾನೆ, ಮಾಧಾ ನಾನು ಬೆಳಿಗ್ಗೆದ್ದು ನಸಿಕೆನಲ್ಲಿ ಹೊಲಕ್ಕೆ ಹೋಗಿ ನಟ್ಟು ಕಡಿತಾ ಇರ್ತೀನಿ. ನಟ್ಟು ಕಡಿದು ಮಧ್ಯಾಹ್ನ ಬಂದ ಕೂಡಲೇ ಮತ್ತೆ ಜಂಗಮರನ್ನು ಹುಡುಕಾಡಿ ಕರ್ಕೊಂಬರ್ತೀನಿ. ಜಂಗಮ ದಾಸೋಹ ನಿರಂತರವಾಗಿ ನಡಿಬೇಕು ನಮ್ಮ ಮನ್ಯಾಗ ಅಂತ ತಿಳ್ಕೊಂಡು ಹೊತ್ತಾರೆ ಎದ್ದಿವ ಹೊಲಕ್ಕೆ ಹೋಗಿ ಬಿಡವ. ಟಿಕಾವು ತಗೊಂಡು ಹೊಲಕ್ಕೆ ಹೋಗಿ ಕರಿಕಿ ಕಡಿಯಾಕತ್ತ. ಶರಣ ಬಸಪ್ಪನ ಪರಿಸ್ಥಿತಿ ಕಂಡು ಕೆಲವಷ್ಟು ಒಳ್ಳೆಯ ಜನ ಅರಳಗುಂಡಿಗೆ ಒಳಗೆ ಮಮ್ಮಲ ಮರುಗುತ್ತಿದ್ದರು. ಏನಪ್ಪ ಶರಣರಿಗೆ ಹಿಂಗಾಗಬಾರ್ದಾಗಿತ್ತು ಅಂತ ತಿಳ್ಕೊಂಡು. ಇನ್ನು ಕೆಲವು ಜನ ಕರಿಕಿ ಹತ್ತಿದ ಹೊಲದಾಗ ಇವ ಏನು ಲಾಭ ಮಾಡ್ತಾನ, ಇವ ಏನು ನಟ್ಟು ಕಡಿತಾನ, ಇವ ಏನೇ ಬಿತ್ತಗೋತಾನ, ಏನರೇ ಬೆಳಿತಾನೆ, ಎಟ್ಟರೆ ಬೆಳಿತಾನೆ ನೋಡೂನು ಅಂತ ಇನ್ನು ಕೆಲವು ಜನ ಹತ್ತಿದ್ರು. ಅವರವರ ಮನಸ್ಸಿಗೆ ತಕ್ಕ ಹಾಗೆ ಅವರವರ ಭಾವನೆಗಳನ್ನು ಅವರ ಮಾತಿನೊಳಗೆ ವ್ಯಕ್ತಪಡಿಸ್ತಾ ಇದ್ರು. ಯಾರ ಮಾತು ಕಿವಿಗೆ ಹಾಕೋತಿರ್ಲಿಲ್ಲ ಶರಣ ಬಸಪ್ಪ. ಬೆಳಗಾಗೆದ್ದು ಹೋಗೋದು, ಮಧ್ಯಾಹ್ನದವರೆಗೆ ನಟ್ಟು ಕಡಿಯೋದು, ಮಧ್ಯಾಹ್ನಕ್ಕೆ ಮನೆಗೆ ಬಂದು ಸ್ನಾನ ಪೂಜಾದಿಗಳನ್ನು ತೀರಿಸಿಕೊಂಡು ಜಂಗಮರನ್ನು ಹುಡುಕಾಡಿ ತಂದು ಜಂಗಮ ದಾಸೋಹ ಮಾಡಿ ಅವರು ಪಾದಪೂಜೆ ಮಾಡಿಕೊಂಡು ಅವರಿಗೆ ಪ್ರಸಾದ ಮಾಡಿಸಿ ಶಕ್ತಿಯಾನುಸಾರ ಅವರಿಗೆ ಕಾಣಿಕೆಯನ್ನು ಕೊಟ್ಟು ಬೀಳ್ಕೊಡ್ತಾ ಇದ್ದ. ಬಹಳ ಗಂಭೀರ ಪರಿಸ್ಥಿತಿ ಇತ್ತು. ಹಣಕಾಸಿನ ಪರಿಸ್ಥಿತಿ ಇತ್ತಂತೂ ಬಹಳ ಗಂಭೀರವಾದ ಪರಿಸ್ಥಿತಿ ಇತ್ತು. ಅದ ಪ್ರಸಂಗದೊಳಗೆ ಭಗವಂತ ಪರೀಕ್ಷೆ ಮಾಡಾಕ ನಿತ್ತು ಅಂದ್ರೆ ಒಂದೇ ಸಲ ಪರೀಕ್ಷೆ ಮಾಡ್ತಾ ಇರ್ತಾನೆ. ಭಗವಂತ ಪರೀಕ್ಷೆ ಮಾಡಬೇಕು ಅಂತ ನಿತ್ತಂದಾಗ ಬೆಂಬಿಡದೆ ಒಂದರ ಮೇಲೆ ಒಂದು ಕಷ್ಟನ ಕೊಟ್ಟು 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 ಒಳ್ಳೆಯವರಿಗೆ ಪರೀಕ್ಷೆ ಮಾಡ್ತಾನೆ ಭಗವಂತ. ಈಗ ನೀವು ಬಂಗಾರ ಅಂಗಡಿಗೆ ಹೋದ್ರಿ, ಪತ್ತಾರ ಬಲ್ಲಿ ಹೋದ್ರಿ ಅಂದ್ರೆ ಒಂದು ಕೆಬ್ಬಣದ ಉಂಗುರ ಒಂದು ಬಂಗಾರ ಉಂಗುರ ಎರಡೂ ಕೊಡ್ರಿ, ಚಲೋ ಅದ ಪ್ಯೂರ್ ಅದ ಇಲ್ಲ ನೋಡಂದ್ರೆ ಯಾವ್ದು ನೋಡ್ತಾನ? ಬಂಗಾರ ನೋಡ್ತಾನ, ಕೆಬ್ಬಣ ನೋಡ್ತಾನ? ಬಂಗಾರ ನೋಡ್ತಾನ. ಕೆಬ್ಬಣ ನೋಡೋಕ್ಕೆ ಹೋಗೋದಿಲ್ಲವ, ಅದ್ರ ಸುದ್ದಿಗೆ ಹೋಗೋದಿಲ್ಲ. ಬಂಗಾರನ ಸುಟ್ಟು ಅದನ್ನು ಪರಿಶೀಲನೆ ಮಾಡ್ತಾನೆ, ಅಪರಂಜಿ ಅದನ ಇಲ್ಲ ಅಂತ ತಿಳ್ಕೊಂಡು. ಹಂಗೆ ಒಳ್ಳೆಯವರನ್ನು ತಿಕ್ಕಿ 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 ಅವರ ಒಳ್ಳೆಯತನವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಸಿ ತೋರಿಸ್ತಾನೆ ಭಗವಂತ. ಒಳ್ಳೆಯವರಿಗೆ ಕಾಡಾಟ ಭಾಳ ಜಗತ್ತಿನೊಳಗೆ. ಸತ್ಯ ಹರಿಶ್ಚಂದ್ರ ಸತ್ಯ ನೋಡೋದು ಸುಡುಗಾಡ ಕಾಯ್ದ. ಧರ್ಮವಂತರಾಗಿರ್ತಕ್ಕಂಥ ಪಾಂಡವರು ವನವಾಸ ಮಾಡಿದ್ರು, ಅಜ್ಞಾತವಾಸ ಮಾಡಿದ್ರು. ಎಲ್ಲ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗಲೂ ಕೂಡ ಒಳ್ಳೆಯವರಿಗೆ ಕೆಡಕಾಗಿದ್ದು ಭಾಳ, ಒಳ್ಳೆಯವರಿಗೆ ಕಷ್ಟ ಬಂದಿದ್ದು ಭಾಳ. ಕೊನೆಗೆ ಗೆದ್ದಿದ್ದು ಒಳ್ಳೆಯವರೇ. ಕೊನೆಗೆ ಗೆದ್ದಿದ್ದು ಯಾರು ಅಂದ್ರೆ ಸತ್ಯನೇ ಗೆದ್ದದ, ಒಳ್ಳೆಯವರೇ ಗೆದ್ದದ. ಅದಕ್ಕೆ ಒಳ್ಳೆಯತನ ಯಾವತ್ತಿಗೂ ಕೂಡ ನಮ್ಮದಾಗಿರಬೇಕು. ಶರಣ ಬಸಪ್ಪ ತಾನ ಕಷ್ಟದ ಸ್ಥಿತಿ ಒಳಗದನ. ಈ ಪ್ರಸಂಗದೊಳಗೆ ಒಬ್ಬ ಜಂಗಮಾಮೂರ್ತಿ ಬರ್ತಾನೆ. ಶರಣ ಬಸಪ್ಪ ಅವರ ಹೊರಗಡೆ ಬಂದಂತಾರೆ ಶರಣರು. ಬೆಳಗಿನ ಜಾವ ಜಂಗಮರು ಬಂದಾರೆ. ಬರೀಪ್ಪ, ಜಂಗಮರ ಪಾದ ಮನೆಯೊಳಗೆ ಬಿದ್ದರೆ ಶಿವನೇ ಬಂದಂಗಾಯ್ತು. ನಿಮ್ಮ ಪಾದ ಈ ಮನೆಯನ್ನು ಸ್ಪರ್ಶ ಮಾಡಿ ಈ ಮನೆಯನ್ನು ಪಾವನ ಮಾಡಿ ಬರಪ್ಪ, ಬರೀ ಒಳಗಡೆ ಬರ್ರಿ ಅಂತ ತಿಳ್ಕೊಂಡು ಕರೆದಾಗ ಒಳಗಡೆ ಬಂದಾರೆ. ಹೇಳ್ರಿ ಏನಪ್ಪಣೆ? ಏನಿಲ್ಲ ಶರಣ ಬಸಪ್ಪ, ಮಗನ ಮದುವೆ ಮಾಡಬೇಕಂತೀನಿ. ಕೈಯೊಳಗೊಂದು ಕಾಸಿಲ್ಲ, ಕೈಯೊಳಗೊಂದು ಕಾಸಿಲ್ಲ, ಮಗನ ಮದುವೆ ಮಾಡಬೇಕಂತೀನಿ. ಅದಕ್ಕೆ 1,000 ರೂಪಾಯಿ ಸಾಲವಾಗಿ ಕೊಟ್ಟು ಅಂದ್ರೆ ದೊಡ್ಡ ಉಪಕಾರ ಆತದ ಶರಣ ಬಸಪ್ಪ ಅಂದ. ಇವ್ರ ಹತ್ರ 1,000 ಪೈಸೆ ಇಲ್ಲ.
ಬಂದನ ಮಗನ ಮದುವೆ ಮಾಡೋದಕ್ಕೆ 1000 ರೂಪಾಯಿ ಕೇಳ್ಕೊಂಡು ಬಂದಾನ. ಶರಣರಂತಾರೆ, ಆಯಿತು ಗುರುಗಳೇ, ಬಂದಿರಿ, ಭಾಳ ಚಲೋ ಆಯಿತು, ಹೋರಿ ಸ್ನಾನ ಪೂಜಾ ಮಾಡ್ಕೋರಿ, ಪ್ರಸಾದ ಮಾಡ್ರಿ, ನಿಮಗೆ ಹಣದ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಅದ ಊರಾಗ ಒಬ್ಬರು ಶೇಡ್ಜಿ ಹತ್ರ ಶರಣಬಸಪ್ಪ ಹೋಗ್ತಾರೆ. ಶೇಡ್ಜಿ ಹತ್ರ ಶರಣಬಸಪ್ಪ ಹೋಗಿ 1000 ರೂಪಾಯಿ ಸಾಲ ಕೇಳ್ತಾರೆ. 1000 ರೂಪಾಯಿ ಸಾಲ. ಶೇಡ್ಜಿಗಳು ಲೆಕ್ಕ ಪತ್ರದೊಳಗೆ ಬಹಳ ಭದ್ರ. ಅವರು ಆಚೆ ಈಚೆ ತುಸು ಹಿಂದೆ ಮುಂದೆ ಏನೂ ಇಲ್ಲ. ಟೈಮ್ ಅಂದ್ರೆ ಟೈಮ, ಮಾತಂದ್ರೆ ಮಾತ, ಬಡ್ಡಿ ಅಂದ್ರೆ ಬಡ್ಡಿ, ಅಸಲ್ ಅಂದ್ರೆ ಅಸಲ. ಶರಣಬಸಪ್ಪ 1000 ರೂಪಾಯಿ ಸಾಲ ಕೇಳ್ತಾನೆ. ಶರಣಬಸಪ್ಪ, ಮತ್ತು ನಾನು ಪತ್ರ ಮಾಡ್ಕೊಳ್ಳೋರೆ ಯಾರಿಗೂ ಸಾಲ ಕೊಡೋದಿಲ್ಲ, ನೀವ ಒಳ್ಳೆಯವರು, ಆದರೂ ನನ್ನ ವೃತ್ತಿ ಧರ್ಮ ನಾನು ಬಿಡೋದಿಲ್ಲ, ನಿಮಗೆ ನಾನು ಕಾಗದ ಮಾಡಿ ರೊಕ್ಕ ಕೊಡಬೇಕಾಗ್ತದೆ, ಅದಕ್ಕೆ ಏನು ಬರೀಲಿ, ಯಾವಾಗ ವಾಪಸ್ ಕೊಡ್ತೀರತ್ತ ಬರೀಲಿ, ವಾಪಸ್ ಯಾವಾಗ ಕೊಡ್ತೀರತ್ತ ಬರಲಿ ಅಂತ ತಿಳ್ಕೊಂಡು ಕೇಳಿದಾಗ ಶರಣಬಸಪ್ಪ ಅಂತಾರೆ, ಶಿವ ಕೊಟ್ಟಾಗ ವಾಪಸ್ ಕೊಡುವೆ ಅಂತ ತಿಳ್ಕೊಂಡು ಬರೀರಿ ಅಂದ. ಬಾಂಡನಾಗ ಬರ್ಸೋದಿದ್ದು ನೋಡ್ರಿ. ಅದೇ ಹಂಗ್ರಿ, ಶಿವ ಒಟ್ಟ ಕೊಡ್ಲಿಕ್ಕಂದ್ರೆ ಇಲ್ಲ, ಶಿವ ಕೊಟ್ಟಾಗ ಕೊಡುವೆ, ಇದೇ ಕರಾರಿನ ಮೇಲೆ ನನಗೆ 1000 ರೂಪಾಯಿ ಸಾಲ ಕೊಡ್ರಿ ಅಂದ. ಅವ ಶೇಡ್ಜಿ ಪೇಪರ್ನಾಗ ಅದ ಬರ್ದ, ಶರಣಬಸಪ್ಪನವರಿಗೆ ಶಿವ ಕೊಟ್ಟಾಗ ವಾಪಸ್ ಕೊಡುವ ಕರಾರಿನ ಮೇಲೆ 1000 ರೂಪಾಯಿಗಳನ್ನು ಸಾಲವಾಗಿ ಕೊಟ್ಟಿರುತ್ತೇನೆ ಅಂತೇಳಿ ಬರ್ಕೊಂಡು ಶರಣಬಸಪ್ಪನವರು ಸಹಿ ಮಾಡಿಕೊಂಡು ಕಾಗದ ತನ್ನ ಹತ್ರ ಇಟ್ಕೊಂಡು ಇವರಿಗೆ 1000 ರೂಪಾಯಿ ಕೊಟ್ಟ. 1000 ರೂಪಾಯಿ ಮನೆಗೆ ತಗೊಂಬಂದ್ರೆ ಬಹಳ ಖುಷಿ ಐತೆ ಅವರಿಗೆ. ಯಾಕಂದ್ರೆ ಒಬ್ಬ ಮದುವೆ ಸಲುವಾಗಿ ಬಂದಾನ, ಮಗನ ಮದುವೆ ನಿಲ್ತದಂತ ತಿಳ್ಕೊಂಡು ಬಂದಾನ, ಅಂಥವನ ಮದುವೆಗೆ ನನ್ನಿಂದ ಬಂದಿಟ್ಟು ಅನುಕೂಲ ಆಗ್ತದಲ್ಲ ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಮನೆಗೆ ಬಂದ. ಬರೋದ್ರೊಳಗೆ ಮಾಧಮ್ಮನವರು ಜಂಗಮರ ಪ್ರಸಾದ ಮಾಡಿಸಿದ್ರು. ಅವರ ಪ್ರಸಾದ ಮುಗಿದಿತ್ತು. ಬಂದು ಶರಣಬಸಪ್ಪ, ನೋಡ್ರಪ್ಪ, ನೀವು 1000 ರೂಪಾಯಿ ಕೇಳಿದ್ರಿ, ಇದು ತಗೋರಿ 1000 ರೂಪಾಯಿ, 1000 ರೂಪಾಯಿ ತಗೋರಿ ಅಂತ ತಿಳ್ಕೊಂಡಂದಾಗ ಆಯ್ತು ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ, ಶರಣರೇ ನೀವು ಕೊಟ್ಟ ಹಣದಿಂದ ನನ್ನ ಮಗನ ಮದುವೆ ಆಗ್ತದಂತ ತಿಳ್ಕೊಂಡು ಆ ಹಣ ತಗೊಂಡು ಅವರು ಹೋದರು. ಈ ಕಡೆ ಶರಣಬಸಪ್ಪ ತಂದಿದ್ದು ಮರ್ತ, ಕೊಟ್ಟಿದ್ದು ಮರ್ತ, ತಗೊಂಡು ಹೋದ ಜಂಗಮಾಮೂರ್ತಿ ಅಂತೂ ಮುಗದ ಹೋಯ್ತು, ಅವ ಸುದ್ದಿನೇ ಇಲ್ಲ. ಮಗನ ಮದುವೆ ಮಾಡ್ದ, ಸೊಸಿ ಬಂದಳು, ಮಗನ ಸಂಸಾರ ಭಾಳ ಚಂದ ನಡೀತು, ಒಟ್ಟ ಸುದ್ದಿನೇ ಇಲ್ಲಿ. ಕಡೆ ಹಿಂಗೆ ನಡೆದದ ಜೀವನ. ದಿನಾಲು ಏನ ಕಷ್ಟ ಬಂದರು ಜಂಗಮ ಪಾದ ಪೂಜೆ ನಿಂದ್ರಿಸ್ತಾ ಇರಲಿಲ್ಲ ಶರಣಬಸಪ್ಪ. ಬಹಳಷ್ಟು ಜನ ಕ್ರಿಯಾಪಾದೋದಕ್ಕೆ ಅಂತ ತಿಳ್ಕೊಂಡು ತೋತಾರೆ ಶರಣರು. ಜಂಗಮರ ಕ್ರಿಯಾಪಾದೋದಕ್ಕೆ ಗದುಗಿನ ಗಾನ ಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಇವತ್ತು ಎಷ್ಟೋ ಜನ ಅಂಧರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಮಹಾಪುಣ್ಯಾತ್ಮರು. ಅಂಥ ಪುಣ್ಯಾತ್ಮರು ಕೂಡ ಒಬ್ಬ ಜಂಗಮಾಮೂರ್ತಿಯನ್ನು ಹತ್ತಿರದಲ್ಲಿಟ್ಟುಕೊಂಡು ದಿನಾಲು ಅವರು ಪಾದಪೂಜೆ ಮಾಡಿ ಕ್ರಿಯಾಪಾದಕ್ಕೆ ತಗೊಂಡ ನಂತರನೇ ಮುಂದವರು ಪ್ರಸಾದ ಸ್ವೀಕಾರ ಮಾಡ್ತಿದ್ರು. ಹಂಗೆ ಶರಣಬಸಪ್ಪನವರು ಕೂಡ ದಿನಾಲು ಜಂಗಮ ಪಾದೋದಕ್ಕೆ ತೆಗೆದುಕೊಂಡ ನಂತರವೇ ತಾವು ಪ್ರಸಾದ ಸ್ವೀಕಾರ ಮಾಡುವ ಪದ್ಧತಿ ಇಟ್ಟುಕೊಂಡು ಬಂದಿದ್ದರು. ದಿನಾಲು ಅವ್ರ ಮನೆಗೆ ಜಂಗಮರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಬೆಳಗಾಗಿ ಎದ್ದು ಶರಣಬಸಪ್ಪ ಹೊಲಕ್ಕೆ ಹೋಗೋರು. ಒಂದೊಂದು ಸಲ ಮಾಧವನವರು ಬುತ್ತಿ ಕಟ್ಕೊಂಡು ಇವರು ತಗೊಂಡು ಹೋಗಿ ಬಿಡೋರು. ಬುತ್ತಿ ಕಟ್ಕೊಂಡು ಹೋಗಿ ಹೊಲ್ದಾಗ ಕುತ್ಕೊಂಡು ಗಂಡ ನಟ್ಟು ಕಡಿಯುವ ಮುಂದೆ ಈಕೆ ಮಾದಮ್ಮನವ್ರಿಗೆ ಏನು ಮಾಡ್ತಿರುವತ್ತಂದ್ರೆ ಆ ಮಣ್ಣೆ ಹೆಂಟೆ ಒಳಗೆ ಸಿಕ್ಕಿರ್ತಕ್ಕಂಥ ಕರ್ಕಿ ದೇಟಗಳನ್ನು ಕಿತ್ತಿ ಎಲ್ಲ ಒಂದು ಕಡೆ ಕೂಡಿಸಿ ಹೊರಗೊಯ್ದು ಒಗೆಯತಕ್ಕಂಥ ಕೆಲಸ ಮಾಡ್ತಿದ್ರು. ಯಥಾಸ್ಥಿತಿ ಇವರ ಸಂಸಾರ, ಇವರ ಒಕ್ಕಲತನ ಕರೆ ಹಂಗ ನಡ್ಕೋತ ಹೊಂಟೆ ಬಿಟ್ಟದೆ. ಬಹಳ ಆನಂದವಾಗಿ ಮಾಡಕತ್ತರ ದಂಪತಿಗಳು. ಯಾರಿಗೆ ಮನಸ್ಸಿಗೆ ಬೇಜಾರಿಲ್ಲ. ಗಂಡ ಏನೋ ಒಪ್ಪಗೊಂಡ, ಎಷ್ಟೋ ಮನೆ ಒಳಗೆ ಆಗ್ಯಾವ. ಗಂಡ ಅಣ್ಣ ತಮ್ಮರು ಬೇಕಂತ ತಿಳ್ಕೊಂಡು ಏನೋ ಹೆಚ್ಚು ಕಡಿಮೆ ತಗೊಂಡ್ರೆ ಹೆಣ್ಮಗಳು ಅವನ ಹೆಂಡತಿ ಯಾರೂ ಬಿಟ್ಟಿಲ್ಲ. ನನ್ನ ಗಂಡ ಸುತ್ತದದು, ನನ್ನ ಗಂಡಗೆ ಗೊತ್ತಿಲ್ಲ, ನನ್ನ ಗಂಡಗೆ ತಿಳಿದಿಲ್ಲ, ಇದು ಬೇಕಂತ ಹಠ ಮಾಡಿ ತಗೊಂಡಿದ್ದೆಷ್ಟೋ ಉದಾಹರಣೆಗಳದಾವೆ. ಆದರೆ ಶರಣಬಸಪ್ಪನವರು ಧರ್ಮ ಪತ್ನಿ ಮಾಧಮ್ಮ ಶರಣರ ಪಾಲಿಗೆ ಬಂದಿದ್ದ ಪಂಚಾಮೃತ ಏನು ತಗೊಂಡಾರೋ ಅದರೊಳಗೆ ಸಂತೃಪ್ತಿಯಿಂದ ಜೀವನವನ್ನು ಮಾಡ್ತಾ ಇದ್ರು. ಆಕೆಗೆ ಬೇರೆ ಏನೂ ಬೇಕಾಗಿರಲಿಲ್ಲ. ತನ್ನ ಗಂಡನ ಮೇಲೆ ಶ್ರದ್ಧೆ ಇಟ್ಟುಕೊಂಡು ಭಕ್ತಿ ಇಟ್ಟುಕೊಂಡು ಅವ ಹೆಂಗೆ ಹೇಳ್ತಾನೆ ಹಂಗೆ ಜೀವನ ಮಾಡ್ಕೋತ ಹೋದ್ರಾಯ್ತು ಅಂತ ತಿಳ್ಕೊಂಡು ಒಂದು ರೀತಿ ಲೆಕ್ಕಾಚಾರದ ಮೇಲೆ ಹೊಂಟಿದಳು. ಪತಿ ಸೇವೆ ಹೆಣ್ಣಿಗೆ ಬೇಕು, ಪತಿ ಆಜ್ಞೆ ಪಾಲಿಸಬೇಕು, ಸತಿ ಸಾಧ್ವಿಯಾಗಿರಬೇಕು, ಇದೇ ನಿನ್ನ ಜೀವನ. ಪತಿ ಆಜ್ಞೆ
ಇದೆ ನಿನ್ನ ಜೀವನ, ಇದೆ ಹೆಣ್ಣಿನ ಸಾಧನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಬಂಗಾರ ಏತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಸಾಕು. ಬಂಗಾರ ಏತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಸಾಕು. ಮೂಗಲ್ಲಿ ಮೂಗುತಿ ಹಾಕು, ಬಳೆ ನುಡಿಸು ಜನ ಜನ. ಮೂಗಲ್ಲಿ ಮೂಗುತಿ ಹಾಕು, ಬಳೆ ನುಡಿಸು ಜನ ಜನ. ಬಳೆ ನುಡಿಸು ಜನ ಜನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿಡಬೇಕು. ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿಡಬೇಕು. ಸತಿ ಸಾಧ್ವಿಯಾಗಿರಬೇಕು, ಇದೆ ನಿನ್ನ ಜೀವನ. ಸತಿ ಸಾಧ್ವಿಯಾಗಿರಬೇಕು, ಇದೆ ನಿನ್ನ ಜೀವನ. ಇದೆ ಹೆಣ್ಣಿನ ಸಾಧನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತವರೂರ ತಾವರೆ ಹೆಣ್ಣು, ಪತಿ ಮನೆಯ ಬೆಳಗುವ ಕಣ್ಣು. ತವರೂರು ತಾವರೆ ಹೆಣ್ಣು, ಪತಿ ಮನೆಯ ಬೆಳಗುವ ಕಣ್ಣು. ಜಾರಿದರೆ ಬಾಳೆ ಮಣ್ಣು, ತಿಳಿ ನೀ ಕ್ಷಣ ಕ್ಷಣ. ಜಾರಿದರೆ ಬಾಳೆ ಮಣ್ಣು, ತಿಳಿ ನೀ ಕ್ಷಣ ಕ್ಷಣ. ತಿಳಿ ನೀ ಕ್ಷಣ ಕ್ಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹೆಣ್ಣಿಗದು ಭೂಷಣ. ಹೆಣ್ಣಿಗದು ಭೂಷಣ.
ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಶರೀಫ್ ಸಾಹೇಬ್ರ ಹಾಡ ಒಂದೀಟು ಬದಲು ಮಾಡ್ಕೊರಿ ನೀವಿನ್ನದು. ಹಾಂ, ಹಣೆಯಲ್ಲಿ ಟೀಕಳ, ಯಾಕಂದ್ರೆ ಕುಂಕುಮ ಅವಾಗ ಹಚ್ಕೋತಿರು. ಈಗೆಲ್ಲ ಟೀಕಳಾಕ ಬಂದಾರೆ, ಟೀಕಳಾಕ. ಅಲ್ಲೊಬ್ರು ಇಲ್ಲೊಬ್ರು ಈ ನಮ್ಮವು ನೋಡಿ ಎಷ್ಟು ದೊಡ್ಡದು ಕುಂಕುಮ ನೋಡು. ಕುಂಕುಮ ಹಚ್ಕೋಬೇಕು. ನೀವು ಎಷ್ಟು ದೊಡ್ಡದಾಗಿ ನಿಮ್ಮ ಹಣೆ ಮ್ಯಾಲ ಕುಂಕುಮ ಹಚ್ಕೊಂತೀರೋ ಅಷ್ಟು ದೊಡ್ಡದಾಗಿ ನಿಮ್ಮ ಗಂಡಂದಿರ ಆಯುಷ್ಯ ಹೆಚ್ಚಿಗಾಗ್ತದಂತೆ. ಸುಳ್ಳಲ್ಲ, ಶಾಸ್ತ್ರ ಸಂಹಿತೆಯಲ್ಲಿ ಇದಕ್ಕೆ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಮಾತದ. ದೊಡ್ಡದಾಗಿ ಕುಂಕುಮ ಹಚ್ಕೊಳ್ಳೋದ್ರ ಕೀಟ ಹಚ್ಕೋತಾರೆ. ದೊಡ್ಡ ಟಿಕ್ಕಳ ಹಚ್ಕೊಳ್ಳೋದು, ಕಿಟ ಕುಂಕುಮ ಹಚ್ಕೊಳ್ಳೋದು. ಹಚ್ಕೊಂಡ್ರೆ ಅದು ಪುಣ್ಯ, ಹಚ್ಕೊಂಡ್ರೆ ಅದನ್ನು ಪುಣ್ಯ. ಆಮೇಲೆ ಇನ್ನೂ ಒಂದು ಸಿಟಿಯಾಗಿ ಫ್ಯಾಷನ್ ಬಂದದು, ಹಳ್ಳಿಯಾಗಿಲ್ಲ ದಿನ. ಯಾವ ಥರ ಡ್ರೆಸ್ ಹಾಕ್ತಾರೆ ಅದೇ ಥರ ಟಿಕ್ಕಳ ಹಚ್ಕೊಳ್ಳೋದು. ಕರಿ ಡ್ರೆಸ್ ಹಾಕ್ಕೊಂಡ್ರೆ ಮ್ಯಾಚಿಂಗ್ ಕರಿ ಟಿಕ್ಕಳನೇ ಹಚ್ಕೊಂಡ್ಬಿಡೋದು. ತಗೋರಪ್ಪ ಕರಿ ಬಣ್ಣ. ಹಾಂ, ಪ್ರಸಂಗ ಹಂಗೆ ಬಂದದ. ತೆಳಗೆ ಕಾಲ ಹಿಡ್ಕೊಂಡು ಟಿಕ್ಕಳ ತಕ್ಕ ಎಲ್ಲ ಮ್ಯಾಚಿಂಗ್ 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 ನಡೆದದ. ಇವೆಲ್ಲನೂ ಕೂಡ ನಮ್ಮವಲ್ಲ. ಹಣೆ ಮೇಲೆ ಲಕ್ಷಣವಾಗಿ ವಿಭೂತಿ ಮಧ್ಯದೊಳಗೆ ಕುಂಕುಮ ಹಚ್ಕೊಂಡ್ಬಿಟ್ರೆ ನೋಡಿ ಅವ್ರ ಮುಖ ಎಲ್ಲ ಹೆಂಗೆ ಕಾಣ್ತಾವೆ. ವಿಭೂತಿ ಕುಂಕುಮ ಹಚ್ಕೊಂಡವ್ರ ಮುಖ ಅದ್ಭುತವಾಗಿ ಕಾಣ್ತಾ ಇರ್ತವೆ. ಹಂಗೆ ಮಾಧಮ್ಮ ದಿನಾಲು ಬೆಳಗಾಗಿ ಹೊತ್ತಾರಿ ಎದ್ದು ತನ್ನ ಕಾರ್ಯಕಲಾಪಗಳೆಲ್ಲವನ್ನ ಮಾಡಿ ಮಧ್ಯಾಹ್ನ ಗಂಡನ ಮನೆಗೆ ಬುತ್ತಿ ತಗೊಂಡು ಹೋಗ್ತಾ ಇದ್ದಳು. ಗಂಡನ ಹೊಲಕ್ಕೆ ಬುತ್ತಿ ತೊಗೊಂಡು ಹೋಗ್ತಾ ಇದ್ದಳು. ಇಬ್ಬರು ಕೂಡ ಊಟ ಮಾಡೋದು, ಯಥಾಸ್ಥಿತಿ ಹೊಲದಾಗ ನಟ್ಟು ಕಡಿಯೋದು. ನಟ್ಟು ಕಡಿದು ಧಣಿವಾಗ್ತಿರ್ಲಿಲ್ಲ ಶರಣ ಬಸಪ್ಪನವರಿಗೆ. ಭೂತಾಯಿಯ ಸೇವೆಯನ್ನು ಮಾಡಕತ್ತೀನಿ, ನನ್ನ ಪಾಲಿಗೆ ಬಂದ ತಾಯಿ, ಈ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಸೇವೆಯನ್ನು ಮಾಡ್ತಾ ಹೊರಟಿದ್ದ. ನೀವು ಒಯ್ತಿರಲ್ಲ ಬುತ್ತಿ ಅದು ಯಜಮಾನ್ರಿಗೆ ಹೊಲಕ್ಕೆ ಹೋದಾಗ. ಯಜಮಾನ್ರು ಮುಂದೆ ಹೋಗಿರ್ತಾರೆ, ನೀವು ಬುತ್ತಿ ತೊಗೊಂಡು ಹೋಗ್ತಿರಲ್ಲ. ಬುತ್ತಿ ತೊಗೊಂಡು ಭಾಳ ಗದ್ದಲಕ್ಕೆ ಬೀಳ್ತದ. ಒಂದೊಂದು ಪ್ರಸಂಗ ಹೇಳ್ತೀನಿ ನಿಮಗೆ, ನೆನಪಾಗ್ಯದ. ಹಿಂಗೆ ಒಬ್ಬಕ್ಕೆ ಸಿದ್ದವ್ವ ಅಂತ ತಿಳ್ಕೊಳಕೇನು ರೊಕ್ಕಿಲ್ಲ, ರೂಪಾಯಿ ಇಲ್ಲ, ತಿಳ್ಕೊರಿ. ಮತ್ತು ಇಲ್ಲಿ ಯಾರು ಸಿದ್ದವ್ವನವ್ರಿದ್ರೆ ನೀವಲ್ಲ. ನೀವಲ್ಲ. ಆ ಕಡೆ ನಮ್ಮೂರ ಕಡೆ ತಾಡ್ಲಿಗಿ ಕಡೆ ಏನೂನತ್ತ. ಸಿದ್ದವ್ವ ಭಾಳ ಅನ್ಯೋನ್ಯ ದಾಂಪತ್ಯ ಜೀವನ, ಒಕ್ಕಲ್ತನ ಮಂಥನ ಇತ್ತು. ಸಿದ್ದಪ್ಪ ಹೊಲಕ್ಕೆ ಮುಂಜಾನೆ ಎದ್ದು ಹೋಗಿಬಿಡವ. ಮಧ್ಯಾಹ್ನ ಬರೋಬ್ಬರಿ 12-1 ಅನ್ನೋದ್ರಾಗ ಹೆಣ್ಮಗಳು ಬುತ್ತಿ ಕಟ್ಕೊಂಡು ತಲೆ ಮ್ಯಾಗ ಬುತ್ತಿ ಇಟ್ಕೊಂಡು ಅಗದಿ ಲಕ್ಷಣವಾಗಿ ಹಾದಿ ಹಿಡಿದು ಹೊಂಟಳು. ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಹೊಂಟಾಳ ಅನ್ನಬೇಕು. ಬಿಸಿಲು ಅಂತಿದ್ದಿಲ್ಲ, ನೆರಳು ಅಂತಿದ್ದಿಲ್ಲ, ಗಂಡನ ಸೇವಾ ಮಾಡ್ತಿದ್ದಳು. ಅಷ್ಟೇ ಅನ್ಯೋನ್ಯವಾಗಿದ್ದರು. ಇದು ದಿನದ ಪದ್ಧತಿ ಇತ್ತು. ಒಂದು ಪ್ರಸಂಗ ಏನಾಗಿಬಿಡ್ತು ಅಂದ್ರೆ ಅದ ಹೊಸದಾಗಿ ಟಿ ವಿ ಬಂದಿದ್ದರು ಊರಾಗ. ಹೊಸದಾಗಿ ಟಿ ವಿ ಬಂದವ. ಈ ಸಿದ್ದವನ ಗೆಳತಿ ಮಗ್ಗಲ ಮನೆ ಮಲ್ಲವ. ಆಕಿ ಮನ್ಯಾಗ ಟಿ ವಿ ತಂದಿದ್ದ ಗಂಡ. ಯಾವ ಮಲ್ಲವನವ್ರು ಯಾರು ಇದ್ದೀರೇನು? ಮತ್ತು ಇರೋವ್ರೆ ಸಿದ್ದವನು ಇದ್ದೀರಿ, ಮಲ್ಲವನಿದ್ದು ನೀವು ಯಾರು ಅಲ್ಲ. ಮತ್ತು ಹಂಗೆ ತಿಳ್ಕೊಬೇಡ್ರಿ. ಆಕಿ ಮಲ್ಲಕ್ಕೆ ಏನಂದಳು, ಈಕಿ ಗಂಡ ಹೊಲಕ್ಕೆ ಹೋಗಿದ್ದ, ಅಡುಗೆ ಮಾಡ್ಕೋತ ಕೂತಿಳು ಈಕಿ ಸಿದ್ದವ. ಅಡುಗೆದೆಲ್ಲ ತಯಾರಿ ಮಾಡಬೇಕೆಂದು ಅನ್ನೋದ್ರಾಗ ಸಿದ್ದಮ್ಮಕ್ಕಾತ ಬಂದಳು ಈಕಿ ಮನೆಗೆ. ಯಾಕ ಮಲ್ಲಕ್ಕ? ಸಿದ್ದಕ್ಕ, ನಿನ್ನೆ ನನ್ನ ಗಂಡ ಹೊಸ ಟಿ ವಿ ತಂದಾನ, ಚಲೋ ಸಿನಿಮಾದ ನೋಡುನ ಬಾ ಅಂದಳು. ಬಾ ಟೈಮ್ ಹತ್ತದ, ನನ್ನ ಗಂಡಗೆ ಬುತ್ತಿ ಒಯ್ಬೇಕು. ಒಯ್ಯಕತಿ ಬಾ, ಇನ್ನೂ ರಗಡ್ ಟೈಮ್ ಅದು, ಒಯ್ಯಬೇಕತಿ ಬಾ ಅಂತ ತಿಳ್ಕೊಂಡು ಜಲಮಿನ ಕೈ ಹಿಡಿದು ಎಳ್ಕೊಂಡು ಹೋಗಿ ಟಿ ವಿ ಮುಂದೆ ಕುಂದಿರಿಸಿದಳು. ಹತ್ರಪ್ಪ ಅಲ್ಲಿ ಪಿಕ್ಚರ್ ಹತ್ತಿತ್ತಲ್ಲಿ. ಅಂಥದ್ದು ಆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ಸಿನಿಮಾ ಹತ್ತಿತ್ತದು. ಸಿನಿಮಾ ನೋಡ್ಕೋತ ಕೂತಳು. ಅದು ಸಿನಿಮಾ ಟಿ ವಿ ಅದಕ್ಕೆ ರೊಕ್ಕ ಹಾಕಿರ್ತದ. ಅದು ಚಾನಲ್ ಒಂದಾಗನ ಒಂದು ಹಂಗೆ ಸಿನಿಮಾ ಚಾಲು ಆಗುವೆ ಎಲ್ಲಿಗೆ ಹೋಯ್ತು ಅಂದ್ರೆ ಮಧ್ಯಾಹ್ನ ಬುತ್ತಿ ಟೈಮ್ ಮೀರಿ ಹೋಗಿಬಿಟ್ಟಿತ್ತು. ಅಡ್ವರ್ಟೈಸ್ ಬಂದಾಗ ಹೆಣ್ಮಗಳಿಗೆ ನೆನಪೈತಿ, ಅಯ್ಯವ್ವ ನನ್ನ ಗಂಡನ ಬುತ್ತಿ ಅಂದಳು. ನನ್ನ ಗಂಡನ ಬುತ್ತಿ ಟೈಮರಿ ಇಟ್ಟಾಗ್ಯದ, ಬುತ್ತಿ ಜೇರು ಒಯ್ಯಕ್ಕೆ ಲೇಟ್ ಆದ್ರೆ ನನಗೆ ಕೊಂದ ಬಿಡ್ತಾನ ಅಂತ ತಿಳ್ಕೊಂಡು ಆಕಿ ಮಲ್ಲವ ಕುಂದ್ರು ನೀನು ಅಲ್ಲೇನು ಕುಂದ್ರು ಸತ್ತ ಹೋಗ್ತೇನೆ ಅಂತ ತಿಳ್ಕೊಂಡು ಎದ್ದು ಮನೆಗೆ ಹೋಗಿ ಇಟ್ಟು ಬುದ್ಧಿವಂತ ಹೆಣ್ಮಗಳಿದ್ದಳು. ಅರ್ಜೆಂಟ್ನಾಗ ಬುತ್ತಿ ತಯಾರು ಮಾಡಿಕೊಂಡ್ಳು. ಏನೇನು ತಯಾರು ಮಾಡ್ಕೊಳ್ಳೋ ಬುತ್ತಿ ಅಂದ್ರೆ ಒಂದಿಟ್ಟು ಜೋಳದ ಹಿಟ್ಟ, 1-2 ಬದ್ನಿಕಾಯಿ ಹೋಳ, 1-2 ಉಳ್ಳಾಗಡ್ಡಿ ಹೋಳ, ಒಂದಿಟ್ಟು ಖಾರ, ಒಂದಿಟ್ಟು ಉಪ್ಪ, ಒಂದಿಟ್ಟು ಅಕ್ಕಿ ಎಲ್ಲ ಒಂದು ಪರಾತ್ನಾಗ ಹಾಕ್ಕೊಂಡು ಅದ್ರ ಮ್ಯಾಲೆ ದೊಡ್ಡದೊಂದು ಅರಿಬಿ ಮುಚ್ಚಿಕೊಂಡು ಹೊಲಕ್ಕೆ ಬಂದುಬಿಟ್ಳು. ಮ್ಯಾಲ ಬೆಂಕಿ ಅಂತ ಬಿಸಿಲ, ಇವ ಗಳೆ ಹೊಡಿತಿದ್ದ. ಹೊಟ್ಟಿ ಚುರ್ರಲ್ಲಕತ್ತದ. ಹಾದಿ ಕಡೆ ನೋಡ್ತಿದ್ದ, ಇನ್ನೂ ಬರವಲ್ದು, ಆ ಕಡೆ ನೋಡ್ತಿದ್ದೀವ.
ಆ ಕಡೆ ನೋಡ್ತಿದ್ದ ಅಟ್ ಅನ್ನೋದ್ರಾಗ ಬಂದಳು. ಭಯಂಕರ ಸಿಟ್ಟು ಬಂದಿತ್ತು, ಹಸಿವಾಗಿತ್ತು, ಬಿಸಿಲು ಹತ್ತಿತ್ತು, ಹಸುವಾಗಿ ಬಂದರೆ ಬರಲಿಕ್ಕೆ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ನಿತ್ತ. ಹಂಗೆ ಬಂದಳು ಹೆಣ್ಮಗಳು, ಬುತ್ತಿ ತಗೊಂಡು ಬಂದ. ಆಕಿ ಅವನ ಎದುರಿಗೆ ನಿಂತು ಕೂಡ್ಲೇನೆ ಒಂದು ಇಲ್ಲ ಎರಡು ಇಲ್ಲ ಎತ್ತುಗಳು ಆ ಹುಡ್ತಕ್ಕಂಥ ಗಳೆಯನ್ನು ಹುಡಿದ ಅದಕ್ಕೆ ಎತ್ತುಗಳು ಬಿಗಿದು ಬಾರಕೋಲು ತಗೊಂಡು ಹೆಣ್ಮಗಳಿಗೆ ಲಟಾಸಲು ಕತ್ತ ಕಾಟು 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 ಹೊಡ್ಯಾಕ. ಒಂದು ನಾಲ್ಕೇಟು ಬಿದ್ದಿದ್ದು ಹೆಣ್ಮಗಳು ಅಂದ್ರು, ಎಷ್ಟು ವರ್ಷ ನಿನ್ನ ಮದುವೆ ಆಗಿ ಪತಿವರ್ತ ಧರ್ಮ ಪಾಲನೆ ಮಾಡಿಕೊಂಡು ನಿನ್ನ ಪಾದ ಪೂಜೆ ಮಾಡಿಕೊಂಡು ನಿನ್ನ ಸೇವಾ ಮಾಡ್ಕೊಂಡು ಹೊಂಟೀನಿ. ನನ್ನಂಥ ಹೆಣ್ಮಗಳು ಇವತ್ತೇನೋ ಅಚಾನಕ್ ತಡ ಆಗ್ಯದ ತಿಳ್ಕೊಂಡು ಈ ನಮ್ನಿ ನೀ ಹೊಡೆದಿದ್ದಿ ಅಂದ್ರೆ, ನಾನು ಎಲ್ಲಮ್ಮನ ಭಕ್ತಳು ಖರೆ ಇದ್ರೆ, ನಾನು ನಿನ್ನ ಸೇವಾ ನಿಷ್ಠೆಯಿಂದ ಮಾಡಿದ್ರೆ, ನಾ ತಂದ ರೊಟ್ಟೆಲ್ಲ ಹಿಟ್ಟಾಲಿ, ನಾ ತಂದ ಪಲ್ಯ ಎಲ್ಲ ಹೋಳ ಕಡಿಗಾಲಿ, ನಾ ತಂದ ಅನ್ನ ಅಕ್ಕಿ ಆಲಿ ಅಂದ. ಹೆಣ್ಮಗಳಂದು ಬಿಟ್ಳು. ಒಂದು ಎಲ್ಲವೂ ನಾವು ಎಣ್ಣೆ ಅಂದಿವ, ರೊಟ್ಟಿ ಹಿಟ್ಟು ಆತದ, ಅನ್ನ ಅಕ್ಕಿ ಆತದ, ಪಲ್ಯ ಹೋಳು ಆತದ, ಅದು ಹೆಂಗೆ ಆತದ ನೋಡೇ ಬಿಡ್ತೀನಿ ಅಂದ. ಈಗ ನೋಡು ಸುಳ್ಳು ಅಲ್ಲ, ನಾ ಎಲ್ಲಮ್ಮನ ಭಕ್ತಳದೀನಿ ಅಂದಳಕಿ, ನಾ ಎಲ್ಲವನ್ನ ಭಕ್ತನದಿನಿ ಅಂದಳು. ಮತ್ತು ದೇವ್ರು ಅಂದಾಗ ಒಂದಿಟ್ಟು ಹೆದರಿಕೆ ಬತ್ತಿ ಇವನಿಗೂ, ನೋಡೋರೆ ನೋಡ್ಬೇಕಂತ ತಿಳ್ಕೊಂಡು ಮ್ಯಾಲೇನು ಪರಾತ ಮ್ಯಾಗ ಕಟ್ಕೊಂಡು ಬಂದೇಳಲ್ಲ, ಹಗುರಕ್ಕೆ ಹೋಗಿ ಬಿಚ್ಚಿ ನೋಡಿ ಗಾಬರಿ ಆಗಿಬಿಟ್ಟು ಮಗ ಇವ, ಅಯ್ಯಪ್ಪ ಅಂದ. ಅಂಥದ್ದು ಓಯಪ್ಪ, ನಾನು ಹೇಳ್ತಿತ್ತು ಅಂದ ರೊಟ್ಟಿ ಹಿಟ್ಟಾಗಿ ಬಿಟ್ಟದ, ಅನ್ನ ಅಕ್ಕಿ ಆಗಿಬಿಟ್ಟದ, ಬದ್ನಿಕಾಯಿ ಪಲ್ಯ ಎಲ್ಲ ಕಡೆಕಾಗಿ ಬಿದ್ದದ. ಈಕಿ ಎಲ್ಲವನ್ನ ಭಕ್ತಳಲ್ಲ, ಈಕಿನೇ ಎಲ್ಲವಂತ ಉದ್ದಾಳಕ್ಕೆ ಬಿದ್ದು ಬಿಟ್ಟವ, ತಾಯಿ ಅಂತ ತಿಳ್ಕೊಂಡು ಉದ್ದಾಳಕ್ಕೆ ಬಿದ್ದು ಬಿಟ್ಟ. ಎಂಥ ಪ್ರಸಂಗವೂ ಆತವ ಯಾವ ನೀವೆಂದರೆ ಮಾಡಿರಿ ಮತ್ತ. ಏನೋ ಸಿನಿಮಾ ಧಾರಾವಾಹಿ ನೋಡ್ಕೊತ ಕೂತು ನೀವೇನಾರು ಹಿಂಗೆ ಮಾಡ್ಲಿಕ್ಕೆ ಹೋಗಿರಿ. ಆಕಿ ಏನೋ ಮಾಡ್ಯಾಳ, ನಡೆದದವಾಗ ಈಗ ನಡೆ ಪೈಕಿ ಎಲ್ಲ. ಹಂಗೆ ಮಾಧಮ್ಮನವರು ಯಾವ ಕಡೆನೂ ಕೂಡ ಲಕ್ಷ್ಯ ಕೊಡದೆ ಶರಣ ಬಸವನ ಕಡೆ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಬುದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ರು. ಇವರು ಹೊಲ ಸ್ವಚ್ಛ ಮಾಡೋ ಕಾರ್ಯ ನಡೆದದ. ಹೊಲ ಸ್ವಚ್ಛ ಮಾಡೋ ಕಾರ್ಯ ಭಾಳ ದೊಡ್ಡ ಜಮೀನಿತ್ತು, ಅಟದ ಕರಿಕಿ ದಡ್ಡ ಆಗಿಬಿಟ್ಟಿತ್ತು. ಅಲ್ಲಿ ಇನ್ನೊಬ್ಬರು ಯಾರೇ ಮಾಡಬೇಕು ಅಂದರೆ ಒಂದು ನಾಟಿಗೆ ಬರಲಾರ್ದಂಥ ಜಮೀನಿತ್ತು, ಅದನ್ನು ಅಗೆದು ಸ್ವಚ್ಛ ಮಾಡಿ ಶಿಸ್ತು ಮಾಡ್ಕೋತ ಇವರು ಹೊಂಟಾರೆ. ಸಮಯ ಒಂದೇ ಸಲ ಇರೋದಿಲ್ಲ, ಒಂದೇ ಸಂದರ್ಭ ಒಂದೇ ಥರ ಯಾವತ್ತಿಗೂ ಕೂಡ ಇರೋದಿಲ್ಲ. ಕಾಲಕ್ರಮೇಣ ಪರಿವರ್ತನೆ ಜಗತ್ತಿನ ನಿಯಮ ಅದ. ಪರಿವರ್ತನೆ ಜಗತ್ತಿನ ನಿಯಮ. ತಿಪ್ಪಿ ಇದ್ದಿದ್ದು ಉಪ್ಪರಿಗೆ ಆತದ, ಉಪ್ಪರಿಗೆ ಇದ್ದಿದ್ದು ತಿಪ್ಪಿ ಆತದ. ಏನೇ ಆದರೂ ಕೂಡ ಯಾವ ನಿಯತ್ತನ್ನು, ಯಾವ ತನ್ನ ನೈತಿಕತೆಯನ್ನು, ಯಾವ ತನ್ನ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ನಂಬಿ ಹೊಂಟಿರ್ತಾನೋ ಅವನ ಕಾರ್ಯ ಯಾವತ್ತಿಗೂ ಕೂಡ ಯಶಸ್ವಿನೇ ಆಗ್ತಾ ಇರ್ತದೆ. ಶರಣ ಬಸವ ತನ್ನ ಕಾಯಕದೊಳಗೆ ತಾನು ತಲ್ಲೀನನಾಗಿ ಯಶಸ್ಸು ಸಾಧಿಸುವಂತ ಹೊಂಟಿದ್ದ. ಇತ್ತ ಏನಾಗಿ ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಶರಣ ಬಸಪ್ಪ ಏನು ಸಾಲ ತಂದಿದ್ರಲ್ಲ ಶೇಡ್ಜಿ ಬಲ್ಲಿ, ಶೇಡ್ಜಿ ಟೈಮ್ ಬಹಳ ಆಯಿತು, ಶರಣ ಬಸಪ್ಪನ ಸಾಲ ಇನ್ನೂ ವಾಪಸ್ ಬರಲ್ದಲ್ಲ. ಸುಮ್ಮನೆ ಒಂದು ಸಲ ಆಳಿನ ಕಳಿಸ್ಬೇಕಂತ ತಿಳ್ಕೊಂಡು ಶರಣ ಬಸಪ್ಪನವ್ರ ಮನೆಗೆ ಆಳ ಕಳಿಸಿಬಿಟ್ಟ. ಬಂದ ಆಳಂತಾನ ಶರಣ ಬಸಪ್ಪನವರ ಶೇಡ್ಜಿ ಸಾಲ ವಾಪಸ್ ಕೊಡು ಅಂದಾರ್ರಿ. ಶರಣರು ಅಂತಾರ, ನೋಡಪ್ಪ ನಾ ಮೊದಲ ಹೇಳಿನಿ, ಶಿವ ಕೊಟ್ಟಾಗ ವಾಪಸ್ ಕೊಡ್ತೀನಿ ಅಂತ ಬರಿಸಿತ್ತು ಕೊಟ್ಟಿನಿ ನಾನು, ನನಗಿನ್ನ ಶಿವ ಕೊಟ್ಟಿಲ್ಲಪ್ಪ, ಶಿವ ಕೊಟ್ಟಾಗ ಕೊಡ್ತೀನಿ, ಹೋಗಿ ಹೇಳು ನಿಮ್ಮ ಶೇಡ್ಜಿಗಿ ಅಂದ. ಬಂದ ಆಳ ಹಂಗ ಹೇಳ್ದ, ಏನೋ ಬರ್ಸ್ಯಾರತ್ತಲ್ರಿ ಕಾಗದಾಗ, ಹ್ಞೂ ಬರ್ಸ್ಯಾನಪ್ಪ, ಶಿವ ಕೊಟ್ಟಾಗ ಕೊಡ್ತೀನಿ ಅಂತ ಬರ್ಸ್ಯಾನ. ಆ ಶಿವ ಅವನಿಗೆ ಅಂದು ಕೊಡಬೇಕು, ಇವ ನನಗೆ ಅಂದು ಕೊಡಬೇಕು, ಅದೇನಾಗೋದಿಲ್ಲ. ನೀ ಹೋಗಿ ಇವತ್ತೇನು ಹೋಗಿ ಬಂದಿರಿ, ಇನ್ನೊಂದು 2 ದಿನ ಬಿಡು, ಇನ್ನೊಂದು 2 ದಿನ ಬಿಟ್ಟು ಅವನ ಮನೆ ಮುಂದೆ ಹೋಗಿ ಧರಣಿ ಕುಂದ್ರಬೇಕು ನೀನು. ಈಗ ರೂಢಿ ಒಳಗೆ ಅಂತಾರಲ್ಲ, ಸಾಲ ಕೊಟ್ಟವ್ರು ಬಂದು ಒಲೆಯಾಗ ನೀರು ಹಾಕೊಂಡ ಕೂತಾರಲ್ರಿ ಅಂತ ತಿಳ್ಕೊಂಡು, ಹಂಗೆ ನೀವು ಹೋಗಿ ಅವ್ರ ಮನೆ ಮುಂದೆ ಧರಣಿನೇ ಕೂತು ದುಡ್ಡು ವಸೂಲಿ ಮಾಡ್ಕೊಂಡೇ ಬರಬೇಕು ಅಂತ ತಿಳ್ಕೊಂಡು ಆಳ ಮನುಷ್ಯನಿಗೆ ಸಾಹುಕಾರ ಶೇಡ್ಜಿ ಹೇಳ್ದ. ಒಂದು 4-6 ದಿನ ಕಳೆದ ನಂತರ ಮತ್ತೇಮ ಶರಣ ಬಸಪ್ಪನ ಮನೆಗೆ ಬಂದ. ಶರಣರ ಶೇಡ್ಜಿ ಮಾತ್ರ ಇವತ್ತು ದುಡ್ಡು ತಗೊಂಡೇ ಬರ್ಬೇಕಂತ ಹೇಳನ್ರಿ. ಇಲ್ಲಪ್ಪ, ನನ್ನ ಹತ್ರಂತೂ ದುಡ್ಡಿಲ್ಲ, ನನಗೆ ಶಿವ ಇನ್ನೂ ಕೊಟ್ಟಿಲ್ಲ, ಶಿವ ಕೊಟ್ಟಾಗ ಕೊಡ್ತೀನಿ ಅಂತ ಕರಾರ ಮಾಡಿ ತಂದೆ ನಾನು, ಯಾಕಿಟ್ಟು ಅವಸರ ಮಾಡ್ಲಕತ್ತ ನಿಮ್ಮ ಶೇಡ್ಜಿ? ಇಲ್ಲ, ನನಗೆ ಗೊತ್ತಿಲ್ಲರಿ, ನೀವು ದುಡ್ಡು ಕೊಡಬೇಕಂತೆ. ಇಲ್ಲಪ್ಪ, ನನ್ನ ಕಡೆ ಇಲ್ಲ, ಈಗ ಶಿವ ಕೊಟ್ಟು ಕೂಡಲೇ ಕೊಡ್ತೀನಿ. ನೋಡ್ರಿ ಶರಣ ಬಸಪ್ಪನವರ, ನಾವು ದುಡಿಯುವ ಆಳು, ಶೇಡ್ಜಿ ನಮಗೆ ಆರ್ಡ್ರ್ ಮಾಡ್ಯಾನ,
ಎಲ್ಲಿ ತನ ನೀವು ದುಡ್ಡು ಕೊಡೋದಿಲ್ಲ ಅಲ್ಲಿ ತನ ನಿಮ್ಮ ಮನೆ ಬಾಗಲ್ದಾಗ ಕೂತು ಬಿಡಬೇಕು. ನಿಮಗೆ ಒಟ್ಟು ಹೊರಗೆ ಬಿಡುವಂಗಿಲ್ಲ, ನಿಮ್ಮ ಮನ್ಯಾಗ ಅಡಿಗೆ ಮಾಡುವಂಗಿಲ್ಲ, ನಿಮ್ಮ ಮನ್ಯಾಗ ನಾವು ಒಂದನಿ ನೀರು ಕುಡಿಯುವಂಗಿಲ್ಲ. ಇಟ್ಟ ಆರ್ಡರ್ ಆಗ್ಯದ ನಮಗೆ, ನಾವಿಲ್ಲ ಕೂತು ಬಿಡೋರು ಅಂದರು. ಶರಣರು ಅಂತಾರೆ, ನೋಡಪ್ಪ ಶಿವನಿಚ್ಛ ಹಂಗಿತ್ತಂದ್ರೆ ನಾ ಏನು ಮಾಡಲಪ್ಪ, ಕೂಡ್ರಿ ಇವತ್ತೊಂದು ದಿನ ಉಪವಾಸ ಮಾಡೋನು. ನಾವು ಉಪವಾಸ ಮಾಡ್ತೇವೆ, ಆದ್ರೆ ನೀವು ಊಟ ಮಾಡು ಅಂತಾರೆ ಶರಣರು. ನಾವು ಸಾಲ ಮಾಡಿ ತಪ್ಪಿಗೆ ನಾವು ಉಪವಾಸ ಮಾಡ್ತೀವಿ, ನೀ ಊಟ ಮಾಡೋ, ನಿನಗರಿ ಅಡಿಗೆ ಮಾಡಿ ಕೊಡ್ತೇವು. ಇಲ್ರಿ, ನಿಮ್ಮ ಜೋಡಿ ನಾನು ಉಪವಾಸ ಇರಬೇಕ್ರಿ. ನಮ್ಮ ಶೇಡ್ಜಿ ಅಪ್ಪಣಿ ಆಗ್ಯದ್ರಿ. ಹೆಂಗೆ ಬಾಗಲ ಮುಂದೆ ಕೂತು ಬಿಟ್ಟ, ಒಟ್ಟ ಹೊರಗಡೆ ಹೋಗುವಂಗಿಲ್ಲ, ಒಂದೂ ಇಲ್ಲ, ಎರಡೂ ಇಲ್ಲ, ಮೂರೂ ಇಲ್ಲ, ಒಳಗ ಕೂತು ಬಿಡ್ಬೇಕಲ್ಲಿ. ಅವರು ಯಾಕಡೆ ಅಳಿಗಾಡುವಂಗಿಲ್ಲ. ಹಗಲು ಹೋಗ್ಯದ, 10 ಮಣಿಗೆ ಕತ್ತಲಾಗ್ಯದ. ಕತ್ತಲಾದರೂ ಕೂಡ ಶರಣಬಸಪ್ಪ ಚಿಂತೆನೇ ಇಲ್ಲ ಅವನಿಗೆ. ಶಿವ ಯಾವಾಗ ಕೊಡ್ತಾನ ಅವಾಗ ಕೊಡ್ತಾ ಅಂತ ಹೇಳ್ಯಾನವ. ಶಿವನ ಮೇಲೆ ಅಚಲವಾದ ವಿಶ್ವಾಸ ಇಟ್ಟಿರ್ತಕ್ಕಂಥ ಶರಣರಂತಾರೆ, ಶಿವ ಪರಮಾತ್ಮ ಯಾವಾಗ ಕೊಡ್ತಾನೆ ಅವಾಗ ಕೊಡ್ತೀನಿ ಅಂತ ಬರಿಸಿ ಬಂದಿನಿ, ಅವ ಕೊಟ್ಟೇ ಕೊಡ್ತಾನೆ, ಅದು ತಾನೇ ಸಾಲ ಹೋಗ್ತದನ್ನೋ ಗ್ಯಾರಂಟಿ ಅವರಿಗಿತ್ತು. ಇಲ್ಲಿ ರಾತ್ರಿ ಹೊತ್ತು ಹಿಂಗ ಕೂತು ಬಿಟ್ಟನ. ಮಧ್ಯರಾತ್ರಿ ಆಗ್ಯದ. ಮಧ್ಯರಾತ್ರಿ ಆಗಿರ್ತಕ್ಕಂಥ ಪ್ರಸಂಗದೊಳಗೆ ಯಾವ ಶೇಡ್ಜಿ ಆಳನ್ನು ಕಳಿಸಿದ್ದು ಶರಣ ಬಸಪ್ಪನವರ ಮನೆಗೆ, ಅವ ಅಗದಿ ಮೆತ್ತನೆ ಪಲ್ಲಂಗ ಮ್ಯಾಲ ಗಾದಿ ಮ್ಯಾಲ ಆರಾಮ್ ಮಲ್ಕೊಂಡಿದ್ದ. ಮಧ್ಯರಾತ್ರಿ ಎಲ್ಲಿ ಸ್ವಪ್ನ ಬೀಳ್ತದ, ಸ್ವಪ್ನದೊಳಗೆ ಪರಮಾತ್ಮ ಹೋಗಿದ್ದಾನ. ಏ ಶೇಡ್ಜಿ, ನನ್ನ ಮಗ, ನನ್ನ ಶಿಷ್ಯ ಶರಣ ಬಸಪ್ಪನ ಮನೆ ಮುಂದೆ ಆಳ ಕೂಡಿಸಿದಿ. ಇವತ್ತ ಶರಣ ಬಸಪ್ಪಗ ಮಾದಮ್ಮಗ ಅವ್ರ ಇಡೀ ಕುಟುಂಬಕ್ಕೆ ಉಪವಾಸ ಕಡಿಬಿದಿ. ಈಗಿಂದೀಗ ಶರಣ ಬಸಪ್ಪನ ಸಾಲ ಮುಡುತ್ತು ಅಂತ ಹೇಳಿ ಅವನ ಕೈಲೇ ಬರೆಸ್ಕೊಂಡಿದ್ದ ಪತ್ರ ಬೈದು ಅವನಿಗೆ ಕೊಟ್ಟು, ಮತ್ತೆ ನೀ ಕೈಲೇ 1000 ರೂಪಾಯಿ ಕೊಟ್ಟು ಬರಬೇಕು ಅವನಿಗೆ. ಇಲ್ಲಂದ್ರೆ ನಿನ್ನೆಲ್ಲ ಸಂಪತ್ತು ಹೊತ್ತು ಹೊಂಡೋದ್ರಾಗ ನಾಶ ಮಾಡಿಬಿಡ್ತೀವಿ ನೋಡು ಅಂತ ಭಗವಂತ ಹೇಳ್ತಾ ಇರ್ತಾನೆ. ಅವಾಗ ಭಗವಂತ ಹೇಳ್ದ, ಎದ್ದು ಕುಂತಂತನ ಚುಟ್ಕೊಂಡು ನೋಡ್ತಾನ. ಕನಸಂತೂ ಅಲ್ಲ, ಕರನ ದೇವರು ಬಂದಾನ. ಶರಣ ಬಸಪ್ಪ ಅಷ್ಟು ಶಕ್ತಿವಂತನದಾನ. ನೋಡ್ತಾನ ತನ್ನ ಹಣ ಇಡುವ ಪೆಟ್ಟಿಗೆ ಒಳಗೆ ನೋಡ್ತಾನ, 1000 ನಾಣ್ಯಗಳನ್ನು ಹಾಕಿರ್ತಕ್ಕಂಥ ಚೀಲ ಅಲ್ಲಿ ಬಂದು ತಾನ ಕೂತು ಬಿಟ್ಟದ. 1000 ರೂಪಾಯಿ ನಾಣ್ಯ ಹಾಕಿದ ಚೀಲ ಅಲ್ಲಿ ಬಂದು ತಾನ ಕೂತದ. ನೋಡ್ದ, ಅಂದಮ, ಎಂಥ ತಪ್ಪು ಮಾಡ್ದು ಯಪ್ಪ ನಾನು, ಅಂಥ ಪುಣ್ಯಾತ್ಮ. ಅವ ಕೊಟ್ಟಿದ್ದ, ಶಿವ ಕೊಟ್ಟಾಗ ವಾಪಸ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ. ಸಾಕ್ಷಾತ್ ಶಿವನೇ ಬಂದ ಸಾಲ ಕಟ್ಟು ಹೋದಲ್ಲ. ಶರಣ ಬಸಪ್ಪ ನೀನು ಮನುಷ್ಯ ಅಲ್ಲಪ್ಪ, ನೀನು ಸಾಕ್ಷಾತ್ ದೇವರ ಅಂತ ತಿಳ್ಕೊಂಡು ಶರಣನ ಜೈಕಾರ ಮಾಡ್ತಾ ಇದ್ದಾನೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ್ ಕೀ. ಶರಣನ ಜೈಕಾರ ಮಾಡ್ಕೋತ ಶರಣ ಬಸಪ್ಪ ಬರ್ಕೊಟ್ಟಿರ್ತಕ್ಕಂಥ ಪತ್ರ ತಗೊಂಡು ಮಧ್ಯರಾತ್ರಿ ಓಡೋಡಿ ಬಂದನ ಶರಣರ ಮನೆಗೆ. ಕೂತಿದ್ದು ಆಳ ಎದ್ದು ನಿಂತು ಸಾವುಕಾರಿಗೆ ನಮಸ್ಕಾರ ಮಾಡ್ದ. ಏ ತಮ್ಮ, ನೀ ಹೊರಗೆ ಬಾ ಅಂದ. ಯಾಕ್ರಿ ಅವ ರೊಕ್ಕ ಕೊಟ್ಟಿಲ್ಲ? ರೊಕ್ಕದ ವಿಷಯ ಬಿಡು, ಮೊದಲು ನೀ ಅವ್ರ ಮನೆ ಹೊಸ್ತಲಿ ಮ್ಯಾಗಿಂದ ಹೇಳು ಅಂದ. ಎದ್ದು ಬಂದನವ. ಶರಣ ಬಸಪ್ಪನವರು ರಾತ್ರಿ ಶೇಡ್ಜಿ ಬಂದಿದ್ದ ನೋಡಿ, ಶೇಟ ತಪ್ಪು ತಿಳ್ಕೊಬೇಡ, ಇನ್ನೂ ಕಷ್ಟದಾಗ್ಯದವಿ, ಶಿವ ಕೊಟ್ಟಿಲ್ಲ, ಶಿವ ಕೊಟ್ಟಾಗ ನಿಮ್ಮ ಸಾಲ ತೀರಿಸ್ತೀನಪ್ಪ, ನಿಮ್ಮ ಸಾಲ ನಾ ಏನು ಇಟ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಶರಣರು ಹೇಳೋದ್ರಾಗ ಸೇಡ್ರಂತಾನ, ಯಪ್ಪ ಶರಣ ಬಸಪ್ಪ, ನಾನು ನಿನ್ನ ಸಾಲ ಕೇಳಕ್ಕೆ ಬಂದಿಲ್ಲ, ನಿನ್ನ ಸಾಲ ಮುಟ್ಟಿ ಬಿಡ್ತು, ನೀ ಕೊಟ್ಟ ಮಾತಿನಂಗ ನಿನ್ನ ಸಾಲ ಶಿವನೇ ಕೊಟ್ಟು ಹೋಗಿಬಿಟ್ಟ, ಅದನ್ನು ಶರಣ ಶಿವನೇ ಕೊಟ್ಟು ಹೋಗಿಬಿಟ್ಟಾನ, ತಗೋ ಈ ನನ್ನ ಪತ್ರ ಅಂತ ತಿಳ್ಕೊಂಡು ಶರಣ ಬಸಪ್ಪರ ಮುಂದೆ ಟಾರ 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 ತರ ಅದು ಬರೆದಿರ್ತಕ್ಕಂಥ ಪತ್ರ ಹರಿದು, ಶರಣ ನಿನ್ನ ಸಾಲ ಮುಟ್ತು ಅಂತ ತಿಳ್ಕೊಂಡು ಹೋಗ್ತಾ ಇರ್ತಾನ ಸೇಟ. ಶರಣರ ಮಹಾತ್ಮೆ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಹಾತ್ಮೆಯದ. ಇತ್ತ ಹೊಲ ಸ್ವಚ್ಛ ಮಾಡುವ ಕಾರ್ಯ ನಡೆದದ, ಇತ್ತ ದಾಸೋಹ ಕಾರ್ಯ ನಡೆದದ. ನಾಳೆ ಏನಾಗ್ತದ ಅನ್ನೋದು ಹೇಳೋಕ್ಕಿಂತ ಪೂರ್ವದೊಳಗೆ ಡಾಕ್ಟರ್ ಸಾಹೇಬರು ಬಂದಾರ, ಸತ್ತಾರಿಯವರು ಬಂದಾರ. ಡಾಕ್ಟರ್ ಸಾಹೇಬರು ದೂರ ಕೂತು ಬಿಟ್ರು, ನಮಗೆ ಸುಮ್ಮನೆ ಡಿಸ್ಟರ್ಬ್ ಬೇಡ ಅಂಥೇಳಿ, ಯಾರು ಬರ್ತಾರೆ ಬರಲಿ, ಎಷ್ಟು ಬರೆಸ್ಲಿ ಅಂತ ತಿಳ್ಕೊಂಡು ಅವರು ದೇಣಿಗೆ ಅಭಿಷೇಕದ ವಿಷಯ, ಜೊತೆಗೆ ಸತ್ತಾರಿಯವರು ಅವರು ತಮ್ಮ ಪಾವತಿ ಬುಕ್ಕದ ವಿಷಯ, ಆದ್ರೆ